ದೇವರನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುತ್ತಾ ನಾವು ಈ ರಾತ್ರಿ ಜಾಗರಣೆಯನ್ನು ಪ್ರಾರಂಭಿಸಿದ್ದೇವೆ. ಇದೆಲ್ಲ ಶುಶ್ರೂಷೆಗಳಲ್ಲಿಯೂ ನಾವು ದೇವರನ್ನು ಅನುಭವಿಸಲು ಪರಿಶುದ್ಧಾತ್ಮರು ನಮ್ಮನ್ನು ನವೀಕರಿಸಲಿ. ನಮ್ಮ ಹೃದಯದಲ್ಲಿರುವ ಎಲ್ಲ ದುಃಖಗಳು, ನಿರಾಸೆಗಳು, ದುಃಖಗಳ ಎಲ್ಲ ಅವಸ್ಥೆಗಳನ್ನು ಪರಿಶುದ್ಧಾತ್ಮರು ತೆಗೆದುಹಾಕಲಿ. ಕತ್ತಲೆಯಲ್ಲಿ ಜೀವಿಸುತ್ತಿರುವ ನಮ್ಮ ಜೀವನದಲ್ಲಿ ಬೆಳಕನ್ನು ಕೊಡಲಿ ಎಂದು ಎರಡು ಕರಗಳನ್ನು ಮೇಲೆ ಚಾಚೋಣ. ಎರಡು ಕರಗಳನ್ನು ಮೇಲೆ ಚಾಚುತ್ತಾ ಪರಿಶುದ್ಧಾತ್ಮರನ್ನು ಕೂಗಿ ಕರೆದು ಸ್ತುತಿಸಿ ಆರಾಧಿಸೋಣ. ಹಾಲೆಲೂಯ, 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 ಶಿಲಲೀಯ, ಹಲಲೀಯ, ಹಲಲೀಯ, ಹಾಲೆಲೂಯ. ಪರಿಶುದ್ಧಾತ್ಮರೇ, ದೇವರ ವಾಕ್ಯದ ಅರಿವು ನಮ್ಮಲ್ಲಿ ಮೂಡುವಂತೆ, ನಿಮ್ಮ ದಿವ್ಯ ಶಕ್ತಿ ನಮ್ಮಲ್ಲಿ ಇಳಿದು ಬರಲಿ. ದೇವರ ಶಕ್ತಿ ನಮ್ಮನ್ನು ಆವರಿಸಿಕೊಳ್ಳುವಂತೆ ಓ ಪರಿಶುದ್ಧಾತ್ಮರೇ, ನಮ್ಮನ್ನು ನವೀಕರಿಸಿ ಬೆಳಕಾಗಿ ಮಾರ್ಪಡಿಸಿರಿ. ಈ ರಾತ್ರಿಯ ಜಾಗರಣೆಯಲ್ಲಿ ನಾವು ದೇವರನ್ನು ಅನುಭವಿಸುತ್ತಾ ಇವ ಸಂತೋಷದಿಂದ ಮಕ್ಕಳಾದ ಮರಿಯಳು ಆ ಸಮಾಧಿಯ ತೋಟದಿಂದ ಹೊರಬಂದ ಹಾಗೆ ಈ ಆರಾಧನೆಯಲ್ಲಿ ಭಾಗಿಯಾಗಿ ಸಂತೋಷದಿಂದ ಯೇಸುವಿನ ಶಿಷ್ಯರಾಗಿ ಹಿಂದಿರುಗುವಂತೆ ಪರಿಶುದ್ಧಾತ್ಮರೇ ನಮ್ಮ ಮೇಲೆ ಇಳಿದು ಬಂದು ನಮ್ಮನ್ನು ಅಭಿಷೇಕಿಸಿರಿ ಎಂದು ಕೂಗಿ ಕರೆಯುತ್ತಾ ಈ ಗೀತೆಯ ಸಾಲುಗಳನ್ನು ನಾವು ಪ್ರಾರ್ಥನಾ ರೂಪದಲ್ಲಿ ಸಲ್ಲಿಸಿ ಆಡೋಣ. ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬನ್ನಿ, ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ. ಎಲ್ಲರೂ ಎದ್ದು ನಿಂತು ಪರಿಶುದ್ಧಾತ್ಮರನ್ನು ನಾವು ಗೌರವಿಸುತ್ತಾ ಕರೆಯೋಣ. ಎಲ್ಲರೂ ಎದ್ದು ನಿಲ್ಲಿ. ಮಾತನಾಡಿದ ಆತ್ಮರೇ, ಅವಳನ್ನೇ ಮಾತನಾಡಲು ಬನ್ನಿರಿ. ಕತ್ತಲೆ ತುಂಬಿರುವ ನಮ್ಮ ಹೃದಯದಲ್ಲಿ ಬೆಳಕಾಗಲು ಬನ್ನಿರಿ. ಪರಿಶುದ್ಧಾತ್ಮರೇ, ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬಾ ದೇವ, ಇಳಿದು ಬಾ ದೇವ, ಬೇಗ ಬಾ ದೇವ ನಮ್ಮ ಮಧ್ಯದಲ್ಲಿ. ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಲೋಕವನ್ನು ಜಯಿಸಬೇಕೆಂದು ನುಡಿದ ದೇವರು ನಮಗೆ ಕೊಟ್ಟ ಬಲವಾಗಿದೆ. ಪರಿಶುದ್ಧಾತ್ಮರು ನಮ್ಮನ್ನು ಶಕ್ತಿಪಡಿಸಿ ಲೋಕವನ್ನು ಜಯಿಸಿದ ದೇವರು ಪರಿಶುದ್ಧ ಸಿಲುಬೆಯ ಶಕ್ತಿಯನ್ನು ನಮ್ಮ ಮೇಲೆ ಸುರಿಸಿದ ಈ ಪರಿಶುದ್ಧಾತ್ಮರ ಕೃಪೆಯಿಂದ ಕೂಗಿ ಕರೆಯೋಣ. ಪರಿಶುದ್ಧಾತ್ಮರೇ, ನಮ್ಮನ್ನು ಬಲಪಡಿಸಲು ಬನ್ನಿರಿ ಎಂದು ಸೇರಿ ಇಳಿದು ಬಾ ದೇವ, ಬೇಗ ಬಾ ದೇವ ನಮ್ಮ ಮಧ್ಯದಲ್ಲಿ. ಇಳಿದು ಬಾ ದೇವ, ಬೇಗ ಬಾ ದೇವ ನಮ್ಮ ಮಧ್ಯದಲ್ಲಿ. ಕರಗಳನ್ನು ಬೀಸುತ್ತ ಸ್ವರವೆತ್ತಿ ಸ್ತುತಿಸೋಣ. ನಮೋ ಮರಿಯೇ, ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪರಿಶುದ್ಧಾತ್ಮರಿಗೂ ಮಹಿಮೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಕುಳಿತುಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಸಂತೋಷವಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಒಬ್ಬರ ಮುಖ ಒಬ್ಬರು ನೋಡಿ ಕೇಳಿ, ಸಂತೋಷವಾಗಿದ್ದೀರಾ ಅಂತ.
ಒಬ್ಬರು ಮುಖ ಒಬ್ಬರು ನೋಡಿ ಎಷ್ಟು ದಿನ ಆಯಿತು. ಒಬ್ಬರು ಮುಖ ಒಬ್ಬರು ನೋಡಿ ಎಷ್ಟೋ ದಿನ ಆಯಿತು. ಹಾವು ಮುಂಗುಸಿ ಥರ ಜೀವಿಸ್ತೀವಿ ಪ್ರಪಂಚದಲ್ಲಿ. ದೇವರ ಸನ್ನಿಧಿಯಲ್ಲಿ ಆದರೂ ಹೃದಯ ಹಂಚಿಕೊಳ್ಳುತ್ತಾ ನಾವು ಪ್ರಾರ್ಥಿಸುವ ಮಕ್ಕಳಾಗೋಣ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೆಶಾಯ ಪ್ರವಾದಿಯ ಗ್ರಂಥ 55ನೇ ಅಧ್ಯಾಯ 1-2 ವಾಕ್ಯಗಳು. ಪ್ರವಾದಿ ಯೆಶಾಯನ ಗ್ರಂಥ 55ನೇ ಅಧ್ಯಾಯ 1-2 ವಾಕ್ಯಗಳು. ಎಲೆ ಬಾಯಾರಿದ ಜನರೇ ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವರೇ ಬನ್ನಿ, ಅನ್ನವನ್ನು ತೆಗೆದುಕೊಂಡು ತಿನ್ನಿ, ಹಾಲನ್ನು ದ್ರಾಕ್ಷಾರಸವನ್ನು ಕ್ರಯವಿಲ್ಲದೆ ಕೊಂಡುಕೊಳ್ಳಿ, ಆಹಾರವಲ್ಲದಕ್ಕೆ ಹಣವನ್ನು ವ್ಯಯ ಮಾಡುವುದಕ್ಕೆ ಸಾಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತಿದೆ, ಬಾಯಾರಿದವರೇ ನನ್ನ ಬಳಿಗೆ ಬನ್ನಿರಿ, ಬಾಯಾರಿದವರೇ ನೀರಿನ ಬಳಿಗೆ ಬನ್ನಿರಿ. ದಾಹದಿಂದ ಕೂಡಿದ ಹರಿಣಿಯು ನೀರ ಬುಗ್ಗೆಯನ್ನು ಹುಡುಕಿ ಬರುವಂತೆ ನೀವು ನನ್ನ ಬಳಿಗೆ ಬನ್ನಿರಿ, ಅನ್ನವನ್ನು ತೆಗೆದುಕೊಂಡು ತಿನ್ನಿರಿ, ಹಾಲನ್ನು ದ್ರಾಕ್ಷಾರಸವನ್ನು ಕ್ರಯವಿಲ್ಲದೆ ಕೊಂಡುಕೊಳ್ಳಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯಾಕೆ ದೇವರು ಈ ವಾಕ್ಯವನ್ನು ಹೇಳಿದ್ರು? ಯಾಕೆ ದೇವರು ಈ ವಾಕ್ಯವನ್ನು ಹೇಳಿದ್ರು? ಪ್ರೈಸ್ ದ ಲಾರ್ಡ್. ಪ್ರಪಂಚದಲ್ಲಿ ಬರಗಾಲ ಎಂಬುದು ಬಂದಾಗ, ಮಳೆ ಇಲ್ಲದೆ ಇರುವ ಸಂಭವಗಳು ಉಂಟಾದಾಗ, ಕುಡಿಯಲು ನೀರಿಲ್ಲದೆ ಇರುವಾಗ ನಮಗೆ ದಾಹವಾದರೆ ಏನು ಮಾಡ್ತೀವಿ? ನೀರೆಲ್ಲಿದೆಯೋ ಅಲ್ಲಿ ಹುಡಿಕೊಂಡು ಹೋಗ್ತೀವಿ. ಕಾಡು ಮೃಗಗಳು, ಪಶು ಪ್ರಾಣಿಗಳು, ಹಾವು ಚೇಳುಗಳೆಲ್ಲವೂ ನೀರಿರುವ ಜಾಗಕ್ಕೆ ಬಂದು ದಾಹನ ತೀರಿಸಿಕೊಳ್ಳುತ್ತದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಹಾಗಾದರೆ ನಾವು ಹಾವ ಇಲ್ಲ, ನಾವು ಮನುಷ್ಯರು. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ಬಾಯಾರಿದವರು ನನ್ನ ಬಳಿಗೆ ಬನ್ನಿರಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಬಾಯಾರದೆ ಇದ್ದರೆ, ದಾಹ ಆಗದೇ ಇದ್ದರೆ ನೀರಿನ ಅವಶ್ಯಕತೆ ಇದೆಯಾ? ಹಣ ಇದ್ದರೆ, ಐಶ್ವರ್ಯ ಇದ್ದರೆ ದೇವರ ಬಳಿಗೆ ಬರ್ತೀವ? ಸೌಂಡೇ ಇಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ದೇವರು ಬಾಯಾರಿದವರು ನನ್ನ ಬಳಿಗೆ ಬರಲಿ, ಅನ್ನವನ್ನು ತೆಗೆದುಕೊಂಡು ತಿನ್ನಲಿ, ಹಣವಿಲ್ಲದವರು ನನ್ನ ಬಳಿಗೆ ಬರಲಿ. ಸ್ವಾಮಿ ಮತ್ತಾಯ 11:28 ಹೇಳ್ತಾರೆ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ ನನ್ನ ಬಳಿಗೆ ಬನ್ನಿರಿ. ಅಲ್ಲಿ ಯೇಸು ನುಡಿಯುವ ಮಾತನ್ನ ತಂದೆ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ, ಬಾಯಾರಿದವರೇ ನನ್ನ ಬಳಿಗೆ ಬನ್ನಿರಿ, ಹಣವಿಲ್ಲದವರೇ ಅನ್ನವನ್ನು ತೆಗೆದುಕೊಂಡು ತಿನ್ನಿರಿ, ಹಾಲನ್ನು ದ್ರಾಕ್ಷಾರಸವನ್ನು ಕ್ರಯವಿಲ್ಲದೆ ಕೊಂಡುಕೊಳ್ಳಿ. ಯಾಕೆ ಈ ಮಾತನ್ನು ನುಡಿದರು? ಯಾಕೆ ಅವರ ಬಳಿಗೆ ಬರಬೇಕು ಎಂಬುದಾಗಿ ಯೆಶಾಯ ಪ್ರವಾದಿ ಗ್ರಂಥ 55ನೇ ಅಧ್ಯಾಯ 3ನೇ ವಾಕ್ಯ ನಮಗೆ ತಿಳಿಯಪಡಿಸುತ್ತದೆ. ಯೆಶಾಯ 55:3. ಕಿವಿಯನಿತ್ತ ತಿರುಗಿಸಿ, ಜಗಳ ಮಾಡಬೇಡಿ, ಒಬ್ಬರು ಓದಿ. ಕಿವಿಯನಿತ್ತ ತಿರುಗಿಸಿ ಬನ್ನಿ ನನ್ನ ಬಳಿಗೆ, ಬದುಕಿ ಬಾಳುವಿರಿ. ನೀವು ಕಿವಿಗೊಟ್ಟರೆ ನನಗೆ, ದಾವೀದನಿಗೆ ವಾಗ್ದಾನವಿತ್ತ ವರವನ್ನು ನೀವೇ ನಿಮಗೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ಹಣ ಇದ್ದು ಹೋಟ್ಲಿಗೆ ಹೋದರೆ ಅನ್ನ ತಿನ್ಬೋದು. ಅನ್ನ ತಿಂದಾದ್ಮೇಲೆ ಹಣವನ್ನು ಯಾರು ಕೊಡಬೇಕು? ಹೋಟೆಲ ಯಜಮಾನನಿಗೆ ಕೊಡಬೇಕು.
ಹಾಲು ತಗೊಂಡ್ರೆ ಹಾಲು ಅಂಗಡಿಯವನು ಕೊಡಬೇಕು, ದ್ರಾಕ್ಷಾರಸ, ಎಣ್ಣೆ. ಬಾರವನ್ಗೆ ಹೋದ್ರೆ ಬಾರವನ್ ಪುಕ್ಸಾಟ ಕೊಡ್ತಾನ? ಕ್ರಯವಿಲ್ಲದೆ ಕೊಂಡುಕೊಳ್ಳೋದು. ಕ್ರಯವಿಲ್ಲದೆ ಕೊಂಡುಕೊಳ್ಳೋಕ್ಕಾಗುತ್ತಾ? ಅದಕ್ಕೆ ದೇವರು ಹೇಳ್ತಾರೆ, ಹಣವಿಲ್ಲದವರೇ ನನ್ನ ಬಳಿಗೆ ಬನ್ನಿರಿ. ಹಣವಿರೋನು ಯಾರು? ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥನಲ್ಲ. ನಮ್ಮ ಜೋಬಲ್ಲಿ ಹಣ ಇದ್ರೆ ಬರ್ತಾ ಇದ್ವಾ? ಹಣ ಇದೆ, ಅದ್ರ ಜೊತೆಯಲ್ಲಿ ಅದಕ್ಕಿಂತ ಹೆಚ್ಚಾಗಿ ತೊಂದರೆಗಳಿದೆ. ತೊಂದರೆ ಎಂಬುವ ದಾಹ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ಇಡೀ ಮಾನವ ಕುಲಕ್ಕೆ ರಕ್ಷಣೆಯನ್ನು ನೀಡಿದ ದೇವರೇ ವಾಕ್ಯವಾಗಿದ್ದ ಆ ಸಂದರ್ಭದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನನ್ನತ್ತ ಕಿವಿಯನ್ನ ತಿರುಗಿಸಿರಿ, ನಾನು ನುಡಿಯುವ ಮಾತುಗಳನ್ನು ಆಲಿಸಿರಿ. ದಾವೀದನನ್ನು ಅನುಗ್ರಹಿಸಿದ ಹಾಗೆ ನಾನು ನಿಮ್ಮನ್ನು ಅನುಗ್ರಹಿಸುವೆನು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಬಳಿಗೆ ಬಂದು ದೇವರಲ್ಲಿ ಭರವಸೆ ಇಟ್ಟು ದೇವರಲ್ಲಿ ವಿಶ್ವಾಸವಿಟ್ಟು ನಾವು ಮಾಡುವ ಪ್ರಾರ್ಥನೆಗೆ ದೇವರು ಅನುಗ್ರಹವನ್ನ ಕೊಡುವರು. ಇದಾಗಿದೆ ಸಂತ ಪೌಲರು ಹೇಳೋದು, ಯೇಸು ಸ್ವಾಮಿಯ ಶಿಲುಬೆಯ ಮೇಲೆ ನೇತಾಡುವ ಮೂಲಕ ಅಬ್ರಹಾಮನ ಅನುಗ್ರಹವನ್ನ ಯೇಸು ಕ್ರಿಸ್ತರು ನಮ್ಮೆಲ್ಲರ ಮೇಲೆ ಸುರಿಸಿದರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಾವು ಶಾಪಗ್ರಸ್ತರು, ಮಾತಾಡಿ, ಶಾಪಗ್ರಸ್ತರ ಅಲ್ಲ. ಸಂತ ಪೌಲರು ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ನಮ್ಮೆಲ್ಲರಿಗಾಗಿ ಪ್ರಾಣ ತ್ಯಾಗ ಮಾಡುವ ಮೂಲಕ ನಶಿಸಿ ಹೋದ ನಮ್ಮ ಜೀವನದಲ್ಲಿ ಅವರ ಪರಿಶುದ್ಧ ರಕ್ತದ ಅಭಿಷೇಕವನ್ನು ಮಾಡುವ ಮೂಲಕ ತಂದೆ ದೇವರ ಅಬ್ರಹಾಮನ ಮೇಲೆ ಮಾಡಿದ ವಾಗ್ದಾನದ ಅನುಗ್ರಹವನ್ನ ನಿಮ್ಮ ಮೇಲೆ ಸುರಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಏನದ ಅನುಗ್ರಹ? ಏನದ ಅನುಗ್ರಹ? ಆಶೀರ್ವಾದ. ಆದಿಕಾಂಡ 12ನೇ ಅಧ್ಯಾಯ 1-2 ವಾಕ್ಯಗಳು. ಆದಿಕಾಂಡ 12ನೇ ಅಧ್ಯಾಯ 1-2 ವಾಕ್ಯಗಳು. ಸರ್ವೇಶ್ವರ ಸ್ವಾಮಿ ಅಬ್ರಾಮನಿಗೆ ಹೀಗೆಂದರು, ನೀನು ನಿನ್ನ ಸ್ವಂತ ನಾಡನ್ನು ಬಿಟ್ಟು ಬಂಧು ಬಳಗದವರನ್ನು ತವರು ಮನೆಯವರನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ, ನಿನ್ನನ್ನು ಆಶೀರ್ವದಿಸಿ ಘನತೆ ಗೌರವವನ್ನು ತರುತ್ತೇನೆ. ನೀನೇ ಆದರ್ಶದ ಆಶೀರ್ವಾದವಾಗಿರುವೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಈ ಅನುಗ್ರಹದ ಆಶೀರ್ವಾದವನ್ನ ಶಿಲುಬೆ ಮೇಲಿಂದ ಯೇಸು ಕ್ರಿಸ್ತರು ನಮಗೆ ನೀಡಿದರು. ನೀಡಿದ್ರ ನೀಡಿದ್ರು ಅನ್ನೋರು ಎಷ್ಟು ಜನ ಮೆಜಾರಿಟಿ ಇದ್ರೆ ಕೈ ಮೇಲೆ ಮಾಡಿ. ವೆರಿ ಈಸಿಯ. ಇನ್ನು ಕೆಲವರಿಗೆ ಡೌಟ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ದೇವರ ವಾಕ್ಯವನ್ನು ಆಲಿಸಿ ದೇವರ ವಾಕ್ಯದಲ್ಲಿ ವಿಶ್ವಾಸವಿಡುವವರಿಗೆ ಈ ಅನುಗ್ರಹ ಪ್ರಾಪ್ತವಾಗುವುದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ದೇವರು ಹೇಳುವಂತ ಮಾತು, ನನಗೆ ಕಿವಿಗೊಟ್ಟರೆ ಇದು ನಡೆಯುವುದು. ಪಾಪ ನಿವೇದನೆಗಾಗಿ ಒಂದು 10 ಮಂದಿ ಹಿಂಬದಿಯಿಂದ ಹೋಗಿ, ಪಾಪ ನಿವೇದನೆ ಮಾಡುವವರು ಹಿಂಬದಿಯಿಂದ ಒಂದು 10 ಮಂದಿ ಹೋಗಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ದೇವರ ವಾಕ್ಯವನ್ನು ಆಲಿಸಿ ಅದರಂತೆ ನಡೆಯಲು ಅವರು ನುಡಿದ ಮಾತುಗಳಂತೆ ಜೀವಿಸಲು ಇಚ್ಛಿಸುವವರಿಗೆ ಮಾತ್ರವೇ ಈ ಅನುಗ್ರಹ ಪ್ರಾಪ್ತಿಯಾಗುವುದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ದೇವರ ವಾಕ್ಯವನ್ನು ಧಿಕ್ಕರಿಸುವಾಗ, ದೇವರ ವಾಕ್ಯವನ್ನು ಆಲಿಸಿ ಅವಿಶ್ವಾಸ ಪಡುವಾಗ ಈ ಅನುಗ್ರಹಗಳು, ಆಶೀರ್ವಾದಗಳು ನಮ್ಮಲ್ಲಿ ನೆಲೆಸುವುದಿಲ್ಲ. ಅದು ಶಾಪವಾಗಿ ಮಾರ್ಪಡುತ್ತದೆ. ಬೈಬಲಲ್ಲಿ ಅನೇಕ ಕಡೆಗಳಲ್ಲಿ ನಾವು ಓದುತ್ತೇವೆ. ಮೊದಲನೆಯ ವ್ಯಕ್ತಿ ದೇವರ ವಾಕ್ಯವನ್ನು ಧಿಕ್ಕರಿಸಿದ ವ್ಯಕ್ತಿ ಯಾರು? ಅವಳ ಆದಾಮನ. ಅವಳು ಧಿಕ್ಕರಿಸ್ತಿಲ್ಲ. ಹಣ್ಣು ತಿನ್ನಬಾರ್ದು ಅಂತ ಅವಳಿಗೆ ಹೇಳಿದ್ರ, ಆದಾಮನಿಗೆ ಹೇಳಿದ್ರ? ಮತ್ತೆ ಯಾಕೆ ಅವಳ ಮೇಲೆ ಹೇಳ್ತೀರಾ? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ,
ಅವಳಿಗೆ ಗೊತ್ತಿಲ್ಲ, ಯಾಕಂದರೆ ಅವಳಲ್ಲಿ ದೇವರು ಹೇಳಲಿಲ್ಲ. ಯಾರ ಹತ್ರ ಹೇಳಿದ್ರು? ಆದಾಮನ ಹತ್ರ, ಯಜಮಾನನ ಹತ್ರ ಹೇಳಿದ್ರು. ಯಜಮಾನನ ಜವಾಬ್ದಾರಿ ಕಳೆದುಕೊಂಡ್ರೆ ಮನೆಯಲ್ಲಿ ಸಂಕಷ್ಟ ಪ್ರಾರಂಭವಾಗುತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಆದಾಮ ದೇವರ ವಾಕ್ಯವನ್ನು ಧಿಕ್ಕರಿಸಿದ ಹಾಗೆ ಆತನ ಮಗನು ಸಹ ದೇವರ ವಾಕ್ಯವನ್ನು ಧಿಕ್ಕರಿಸ್ತಾನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಕಾಯಿನನಿಗೆ ದೇವರು ಹೇಳ್ತಾರೆ, ಯಾಕೆ ನಿನ್ನ ಮುಖ ಸಿಂಡರಿಸಿದೆ? ಪಾಪ ನಿನ್ನ ಹೊಸ್ತಿಲಲ್ಲೇ ಇದೆ, ಅದನ್ನು ನೀನು ಜಯಿಸಬೇಕು. ಕಾಯಿನ ಜಯಿಸಿದ ದೇವರ ವಾಕ್ಯವನ್ನು ಕೇಳಿ ಅಲಕ್ಷಿಸಿ ತಮ್ಮನನ್ನು ಕರೆದಪ್ಪ, ಇತ್ತಲಿಗೆ ಹೋಗೋಣ. ಹೋಗಿ ಏನು ಮಾಡ್ದ? ಕೊಂದಾಕ್ದ. ದೇವರ ವಾಕ್ಯವನ್ನು ಕೇಳಿ ನಿರಾಕರಿಸಿ ಇದೆಲ್ಲ ಸತ್ಯವೋ ಇದೆಲ್ಲ ಸುಳ್ಳು ಅಂತ ಹೇಳಿ ಆರಾಧನೆ ಮುಗಿಸಿ ಹೊರಗಡೆ ಹೋದರೆ ಅನುಗ್ರಹ ಬರ್ತದ? ಎಷ್ಟು ಸಲ ಹೋಗಿಲ್ಲ ನಾವು? ಎಷ್ಟು ಸಲ ಹೋಗಿಲ್ಲ? ಅನೇಕ ಸಲ ನೋಡಿದ್ದೀನಿ. ಇಲ್ಲಿ ಬಂದು ದೈವ ಮಕ್ಕಳು ಸಾಕ್ಷಿ ಹೇಳುವಾಗ ಇದೆಲ್ಲ ಬ್ಲಾಕ್ ಮ್ಯಾಜಿಕ್ ಅಂತ ಹೇಳುವವರು ಎಷ್ಟು ಮಂದಿ ಇಲ್ಲ. ಒಂದು ವಾಕ್ಯದಲ್ಲಿ ಪ್ರಪಂಚವನ್ನು ಸೃಷ್ಟಿ ಮಾಡಿದ ದೇವರು ಸತ್ತ ದೇವರಲ್ಲ, ಜೀವಿಸುವ ದೇವರು ಪ್ರಭು ಯೇಸು ಕ್ರಿಸ್ತರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಇಡೀ ಮಾನವ ಕುಲದಲ್ಲಿ ಅನೇಕ ರಾಜಾದಿರಾಜರು ದೇವರಾಗಲು ಬಯಸಿದರು, ಇವರಾರು ದೇವರಾಗಲಿಲ್ಲ. ಆದರೆ ದೇವರು ಮನುಷ್ಯನಾಗಲು ಬಯಸಿದರು. ಆದ್ರ ದೇವರಿಗೆ ಅಸಾಧ್ಯವಾದುದುಂಟು, ನಮಗೆ ಉಂಟು. ಮಾತೇ ಇಲ್ಲ. ದೈವ ಅನುಗ್ರಹವನ್ನು ಪಡೆದ ನಾವು ದೇವರ ಮಕ್ಕಳು, ದೇವರ ವಾಕ್ಯದಂತೆ ಜೀವಿಸುವವರು ದೇವರುಗಳೇ. ಹೇಳ್ತದ ಬೈಬಲ್ 62ನೇ ಕೀರ್ತನೆಯಲ್ಲಿ ಹೇಳುತ್ತೆ. ಮತ್ತೆ ಯೌವನನ ಶುಭ ಸಂದೇಶದಲ್ಲಿಯೂ ಯೇಸು ಕ್ರಿಸ್ತರು ಹೇಳ್ತಾರೆ, ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವರು ದೇವರುಗಳೇ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿ, ಈ ಅನುಗ್ರಹಗಳನ್ನು ಆಶೀರ್ವಾದವನ್ನು ಪಡಿಬೇಕಾದರೆ ನಾವು ಪರಿಪೂರ್ಣವಾಗಿ ದೇವರ ವಾಕ್ಯದಲ್ಲಿ ಭರವಸೆ ಇಡಬೇಕು. ಕಾಯಿನ ದೇವರನ್ನು ಧಿಕ್ಕರಿಸಿದ, ದೇವರವರನ್ನು ಸಪ್ಪಿಸಲಿಲ್ಲ, ದೇವರ ವಾಕ್ಯಕ್ಕೆ ಅವಿರೋಧವಾಗಿ ಜೀವಿಸಿದ ಕಾರಣ ಆತ ಶಾಪಗ್ರಸ್ತನಾದ. ದೇವರು ಅವಳನ್ನು ಸಪ್ಪಿಸಲಿಲ್ಲ, ಆದಾಮನನ್ನು ಸಪ್ಪಿಸಲಿಲ್ಲ, ದೇವರಿಗೆ ವಿರುದ್ಧವಾದ ಕಾರ್ಯ ಮಾಡಿದ ಕಾರಣ ಅವರ ಮೇಲೆ ಅವರೇ ಶಾಪವನ್ನು ಹೇರಿಕೊಂಡರು. ಅದಕ್ಕೆ ದೇವರು ಹೇಳ್ತಾರೆ, ಕ್ರಯವಲ್ಲದೆ ಇರುವುದಕ್ಕೆ ಹಣವನ್ನು ವ್ಯಯ ಮಾಡುವುದೇಕೆ? ಕ್ರಯವಲ್ಲದೆ ಇರುವುದಕ್ಕೆ ಹಣವನ್ನು ವ್ಯಯ ಮಾಡುವುದೇಕೆ? ಇವತ್ತು ನಾವು ಹಣ ವ್ಯಯ ಮಾಡ್ತಾ ಇರುವುದು ಒಳಿತಕ್ಕೂ ಕೆಡುಕಿಗೂ. ಯಾವುದಕ್ಕೆ? ಕೆಡುಕಿಗೆ. ದೇವರು ಕೊಟ್ಟ ಆಶೀರ್ವಾದ, ಅನುಗ್ರಹ ಏನು ಮಾಡ್ತಾ ಇದ್ದೀವಿ? 10,000 ರೂಪಾಯಿ ಸಂಬಳ ತಗೊಂಡ್ರೆ 10,000 ರೂಪಾಯಲ್ಲಿ ಎಷ್ಟು 1,000 ರೂಪಾಯಿ ಒಳ್ಳೇದಕ್ಕೆ ಯೂಸ್ ಮಾಡ್ತೀರಾ? ಅಣ್ಣ ಎಣ್ಣೆ ಅಂಗಡಿಗೆ ಹೋದರೆ, ಅಕ್ಕ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀರಾ? ಅಕ್ಕ ಬ್ಯೂಟಿ ಪಾರ್ಲರ್ ಇಲ್ಲದ ಶಾಪಿಂಗ್ ಕಾಂಪ್ಲೆಕ್ಸ್ ಹೋಗ್ತೀರಾ? ಶಾಪಿಂಗ್ ಕಾಂಪ್ಲೆಕ್ಸ್. ಎಷ್ಟು ಜನ ಒಳ್ಳೇದಕ್ಕೆ ಯೂಸ್ ಮಾಡ್ತೀರಾ? ದೇವರ ಆಶೀರ್ವಾದವನ್ನು, ದೇವರ ಅನುಗ್ರಹವನ್ನು ಕಳೆದುಕೊಳ್ತೀವಿ. ದೇವರ ಅನುಗ್ರಹವನ್ನು ಕಳೆದು ದೇವಾಲಯಕ್ಕೆ ಬರ್ತೀವಿ. ದೇವಾಲಯಕ್ಕೆ ಬಂದು ಒಂದು ಧ್ಯಾನದಲ್ಲಿ ಭಾಗಿಯಾಗಿ ಹೊರಗಡೆ ಹೋಗುವಾಗ ಇವತ್ತಾದರೂ ನನಗೆ ಒಳ್ಳೇದಾಗುತ್ತಾ? ಆಚೆ ಹೋಗ್ತಾ ಇದ್ದಂಗೆ, ಏನೋ ಅಪ್ಪ ಬಂದಿದ್ದೀನಿ, ಪ್ರಾರ್ಥನೆ ಮಾಡಿದ್ದೀನಿ, ಒಳ್ಳೇದಾಗುತ್ತಾ? ಹಂಗೆ ತಾನೇ ಹೋಗೋದು ನಾವು. ಇಲ್ಲ, ನಾನು ಮನುಷ್ಯ ನಿಮಗೆ. ದೇವ್ರ ಹತ್ರ ಸುಳ್ಳು ಹೇಳೋಕ್ಕಾಗುತ್ತಾ? ಆಗುತ್ತಾ? ಎಲ್ಲರೂ ಮನುಷ್ಯರಲ್ಲ, ಪಾಪಿಗಳೇ. ಸಂತ ಪೌಲರು ಹೇಳ್ತಾರೆ, ನಾನಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ಇದೇ ರೀತಿಯಲ್ಲಿ ಜೀವಿಸಿದ ಅನೇಕರ ಕುರಿತು ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ. ನೋಹ
ದೇವರು ಹೇಳ್ತಾರೆ ನೀತಿವಂತ ಎಂದು. ದೇವರ ವಾಕ್ಯವನ್ನು ಆಲಿಸಿ, ದೇವರು ನೀಡಿದ ಎಲ್ಲ ಆಜ್ಞೆಗಳನ್ನು ಪರಿಪಾಲಿಸಿ, ಬೃಹತ್ತಾದ ನೌಕ್ಯವನ್ನು ಕಟ್ಟಿ ದೇವರಿಂದ ರಕ್ಷಣೆ ಪಡೆದ ನೋಹ ದೇವರು ಕೊಟ್ಟ ಜ್ಞಾನವನ್ನು ಪಡೆದು ವ್ಯವಸಾಯಗಾರನಾಗಿ ಏನು ಮಾಡ್ದ? 9ನೇ ಅಧ್ಯಾಯ ಆದಿಕಾಂಡ 9ನೇ ಅಧ್ಯಾಯ 2ನೇ ವಾಕ್ಯ. ಭೂಮಿಯ ಮೇಲಿರುವ ಎಲ್ಲ ಪ್ರಾಣಿಗಳು, ಆಕಾಶದ ಎಲ್ಲ ಪಕ್ಷಿಗಳು, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳು, ಸಮುದ್ರದ ಎಲ್ಲ ಮೀನುಗಳು ನಿಮಗೆ ಹೆದರಿ ಬೆದರುವುವು. ಅವುಗಳನ್ನೆಲ್ಲ ನಿಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ. ಭೂಮಿಯ ಮೇಲೆ ಪೈರು ಬಚ್ಚೆಯನ್ನು ಕೊಟ್ಟಂತೆ ಇವುಗಳನ್ನು ಕೊಟ್ಟಿದ್ದೇನೆ. ಆದರೆ ಮಾಂಸವನ್ನು ಅದರ ಸತ್ವವಾದ ರಕ್ತ ಸಮೇತ ತಿನ್ನಬಾರದು. ನಿಮ್ಮ ರಕ್ತ ಸುರಿಸಿ ಪ್ರಾಣ ತೆಗೆಯುವವರಿಗೆ 9:20 9ನೇ ಅಧ್ಯಾಯ 20ನೇ ವಾಕ್ಯ. ನೋಹನು ವ್ಯವಸಾಯಗಾರ, ದ್ರಾಕ್ಷಿ ತೋಟ ಮಾಡುವುದನ್ನು ಪ್ರಾರಂಭಿಸಿದವನು ಅವನೇ. ಒಮ್ಮೆ ಅವನು ಕುಡಿದು ಅಮಲೇರಿ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದನು. ಸಾಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಮೊದಲ ಕುಡುಕ ಯಾರು? ಮೊದಲ ಕುಡುಕ ಯಾರು? ದೇವರು ಸೃಷ್ಟಿ ಮಾಡಿದ್ರ ಕುಡುಕುತನ? ದೇವರು ಕೊಟ್ಟಿದ್ದೇನು? ಜ್ಞಾನ, ಆಶೀರ್ವಾದ. ವ್ಯವಸಾಯಗಾರನಾಗೂ ಸಮೃದ್ಧಿಯಿಂದ ಬೆಳೆ ಬೆಳೆಸು ಎಂದು ಅನುಗ್ರಹಿಸಿದರು. ನೋಹ ಏನು ಮಾಡ್ದ? ದೇವರು ಕೊಟ್ಟ ಆಶೀರ್ವಾದವನ್ನು ಲಿಕ್ಕರ್ ಓನರ್ ಆಗಿ ಮಾರ್ಪಡಿಸಿಕೊಂಡ. ಎಣ್ಣೆ ಅಂಗಡಿ ಓನರ್ ಮೊದಲು ನೋಹ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಮುಂದುವರಿಸಿ ಹೋಗುವಾಗ ಆತ ತನ್ನ ಪುತ್ರನನ್ನೇ ಸಪ್ಪಿಸುವ ವ್ಯಕ್ತಿಯಾಗಿ ಮಾರ್ಪಟ್ಟ. ಕುಟುಂಬದಲ್ಲಿ ಕುಡುಕುತನ ಇದ್ರೆ, ಕುಟುಂಬದಲ್ಲಿ ದೇವರ ವಾಕ್ಯವಿಲ್ಲದೆ ಈ ಕೆಟ್ಟತನವಿದ್ರೆ ಸಮಾಧಾನ ಇರೋದಿಲ್ಲ. ಕುಟುಂಬದಲ್ಲಿ ತನ್ನ ಹೆಂಡತಿ ಮಕ್ಕಳೊಂದಿಗೆ ಸಮಾಧಾನದಿಂದ ಜೀವಿಸಲಿಕ್ಕೆ ಆಗೋದಿಲ್ಲ. ಬೈಬಲ್ ಹೇಳ್ತಾ ಇದೆ, ನೋಹನಿಗೆ ಅಮಲು ಇಳಿದ ನಂತರ ಆತ ತನ್ನ ಮಗನನ್ನು ಸಪ್ಪಿಸಿದ, ಹಾಮಾನನ್ನು ಸಪ್ಪಿಸಿದ. ಕುಡುಕುತನ ಶಾಪ ಎಂಬುದು ದೇವರ ಬಾಯಿಂದ ಬರಲಿಲ್ಲ. ಮನುಷ್ಯ ಹೇಳ್ತಾ ಇದ್ದಾನೆ, ತನ್ನ ಸ್ವಂತ ಮಗನನ್ನೇ ಸಪ್ಪಿಸುವಂತ ಕೀಳು ಮಟ್ಟಕ್ಕೆ ಇಳಿದ ನೋಹ. ಆತ ಈ ಮಟ್ಟಕ್ಕೆ ಇಳಿಯಲು ಕಾರಣ ಆತನೇ ತಯಾರಿಸಿದ ಮದ್ಯ. ಅನೇಕ ಕ್ರೈಸ್ತರು ಇವತ್ತು ಮದ್ಯದಲ್ಲಿ ಮುಳುಗಿದ್ದೇವೆ. ಅನೇಕ ಕ್ರೈಸ್ತರು ಒಳ್ಳೆಯದಕ್ಕೂ ಕೆಟ್ಟದಕ್ಕೂ, ಸಾವುಗೂ ಜನನಕ್ಕೂ ಎಣ್ಣೆ ಕುಡಿದು ಅಮಲೇರಿ ಬಾಳುವ ನಾವು ದೇವರ ವಾಕ್ಯದ ಅನುಗ್ರಹವನ್ನು ಪಡೆಯಲು ಯೋಗ್ಯರ ಇಲ್ಲ. ಯಾವುದೇ ಒಂದು ಕಾರಣಕ್ಕೆ ತಗೊಳ್ಳಿ, ನಮ್ಮ ಮನೆಯಲ್ಲಿ ಎಣ್ಣೆ ಇರಬೇಕು, ನಮ್ಮ ಮನೆಯಲ್ಲಿ ಬ್ರಾಂದಿ ವಿಸ್ಕಿ ಇರಬೇಕು. ಬೈಬಲ್ ಶ್ರೀಗಂತನ ಪೀಠದ ಮೇಲೆ ಇಟ್ಟು ಡೈನಿಂಗ್ ಟೇಬಲ್ ಮೇಲೆ ಎಣ್ಣೆ ಬಾಟ್ಲಿ ಓಪನ್ ಮಾಡ್ತೀನಿ ಅಂದರೆ ನನ್ನ ಮನೆ ದೇವರ ಮನೆಯೋ ಅಥವಾ ಲಿಕ್ಕರ್ ಸಾಪ? ಹೇಳಿ, ಯಾವುದಾಗಿದೆ ನನ್ನ ಮನೆ? ಹೇಗೆ ಅಬ್ರಹಾಮನ ಅನುಗ್ರಹ ನಮ್ಮಲ್ಲಿ ಇಳಿದು ಬರುತ್ತೆ? ಹೇಗೆ ದೇವರ ಅನುಗ್ರಹ ನಮ್ಮಲ್ಲಿ ಇಳಿದು ಬರಲು ಸಾಧ್ಯ? ನನ್ನ ಮನೆ ಒಳಗಡೆ ಬಾರ್ನ ನಾನು ಓಪನ್ ಮಾಡಿ ಕೂತ್ಕೊಂಡ್ರೆ ದೇವರು ಹೇಗೆ ಜೀವಿಸಲು ಸಾಧ್ಯ? ಪರಿಶುದ್ಧನಾದ ದೇವರು ನನ್ನ ಹೃದಯಕ್ಕೆ ಬರಬೇಕಾದ್ರೆ ನಾನು ಪರಿಶುದ್ಧನಾಗಿರಬೇಕೆಂದು ಆಜ್ಞಾಪಿಸುವ ದೇವರು ಈ ರೀತಿಯ ಪಾಪದ ಅಮಲಿನಲ್ಲಿ ಬಿದ್ದು ಹೆಂಡತಿ ಅಲ್ಲದೆ ಇರುವೊಳಗೆ ಸಂಬಂಧ ಇರಿಸಿ ಮಕ್ಕಳೆಂದು ಗೊತ್ತಿಲ್ಲದೆ ಇರುವಂತೆ ಮಕ್ಕಳಿಗೆ ತಂದೆಯಾಗಿ ಜೀವಿಸದೆ ಅನೇಕ ಕಾಮುಕ ಕಣ್ಣಿನಿಂದ ನೋಡುವಂಥ ಮನುಷ್ಯರು ನಮ್ಮ ಕುಟುಂಬಗಳಲ್ಲಿ ಉಂಟು. ಮದ್ಯಪಾನದಲ್ಲಿ ಬೆತ್ತಲೆಯಾದ ನೋಹನಿಗೆ ಮಗ ಮಾನ ಮುಚ್ಚಿದ್ರೆ ಬೆತ್ತಲೆಯಾದಂಥ ನೋಹ ಅಮಲಿಳಿದ ನಂತರ ಮಗನನ್ನು ಸಪ್ಪಿಸಿದ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಎಷ್ಟು ಕುಟುಂಬ ಇವತ್ತು ಬೀದಿಯಲ್ಲಿಲ್ಲ ಕುಡುಕುತನದಿಂದ. ಪ್ರಪಂಚದಲ್ಲಿ ಕ್ರೈಸ್ತರಿಗೆ ಮೊದಲ ಹೆಸರು, ಪ್ರಮುಖವಾದ ಹೆಸರು ಕುಡುಕುತನ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಮರ್ರಾಜ್ ಬ್ರದರ್ ಹೇಳ್ತಾ ಇದ್ರು, ಲಿಕ್ಕರ್ ಮೇಲೆ ಬರೆದಿರೋದೇನು, ಪೀಟರ್ ಸ್ಕಾಚ್ ವಿಸ್ಕಿ, ಜಾನಿ ವಾಕರ್.
ಇವರೆಲ್ಲ ಯಾರು? ಸಂತ ಯವಾನನ ಹೆಸರು ಬ್ರಾಂದಿ ವಿಸ್ಕಿ ಬಾಟ್ಲ್ ಮೇಲೆ, ಮೊದಲ ಜಗದ್ಗುರು ಪೇತ್ರನ ಹೆಸರು ವಿಸ್ಕಿ ಬಾಟಲ್ ಮೇಲೆ. ಕಾರಣ ಈಗ ಹೊಸದಾಗಿ ಬಿಟ್ಟಿದ್ದಾರೆ, ಏನದು ಫಾಸ್ಟರ್ ವಿಸ್ಕಿ. ಫಾಸ್ಟರ್ ಯಾರು? ಮೊದಲ ಫಾಸ್ಟರ್ ಯಾರು? ಸಂತ ಪೌಲ. ಸಂತ ಪೌಲನ ಹೆಸರಿನಲ್ಲಿ ಎಣ್ಣೆ. ಪ್ರಿಯರೇ, ಇದಾಗಿದೆ ದೇವರ ಬಾಯಿಂದ ಕರೆಸಿಕೊಂಡಂತ ನೋಹ. ದೇವರ ಅನುಗ್ರಹವನ್ನು ತಪ್ಪಾದ ರೀತಿಯಲ್ಲಿ ಉಪಯೋಗಿಸಿದ. ಆದರೂ ದೇವರು ಆತನನ್ನು ಕೈ ಬಿಡಲಿಲ್ಲ, ಆತನನ್ನು ಅನುಗ್ರಹಿಸಿ ಮುನ್ನಡೆಸಿದರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಕುಡುಕುತನ ಒಂದು ಮೋಜು ಅಲ್ಲ, ಕುಡುಕುತನ ಸರ್ವನಾಶದ ಪಾಯ್ಸನ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಎರಡನೆಯದಾಗಿ ಅಬ್ರಹಾಮ, ವಿಶ್ವಾಸದ ಪಿತಾಮಹ. ದೇವರ ವಾಕ್ಯನ ಅಬ್ರಹಾಮ ಉಲ್ಲಂಘಿಸ್ನ ಇಲ್ವಾ? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಹಾಗಾದರೆ ಹಾಗರಳು ಯಾರು? ನಾನು ನಿನಗೆ ಪುತ್ರ ಸಂತಾನವನ್ನು ಕೊಡುವೆನು, ವಿಶ್ವದಲ್ಲಿಯೇ ನಿನ್ನ ಸಂತಾನ ಮರಳಿಗಿಂತ ಅಸಂಖ್ಯವಾದ ಸಂತಾನವಾಗಿ ನಾ ಮಾರ್ಪಡಿಸುವೆನೆಂದು ದೇವರು ವಾಗ್ದಾನ ಮಾಡಿದರು. ಹಾಗರಳ ಸೌಂದರ್ಯ, ಹೆಂಡತಿಯ ಮಾತು ಕೇಳಿದಾಗ ಹೆಂಡತಿ ಹೇಳ್ತಾಳೆ, ಸಾರಾ, ನನಗೇನು ಮಕ್ಕಳಿಲ್ಲ, ನೀನು ಹಾಗರಳೊಂದಿಗೆ ಒಂದಾಗು ಹೇಳುವಾಗ ಹಾಗರಳನ್ನು ನೋಡ್ದ. ಹಾಗರಳು ಸೌಂದರ್ಯವತಿ, ಈಜಿಪ್ಟಿನವಳು. ದೇವ್ರನ್ನ ಕೇಳಿದ್ನ. ದೇವರ ವಾಕ್ಯವನ್ನು ಉಲ್ಲಂಘಿಸಿ ಹೆಂಡತಿಯ ಮಾತನ್ನು ಕೇಳಿ ಹಾಗರಳೊಂದಿಗೆ ಒಂದಾದ ಅಬ್ರಹಾಮ. ಆದಿಕಾಂಡ 16ನೇ ಅಧ್ಯಾಯದಲ್ಲಿ ಪೂರ್ತಿ ಓದುವಾಗ ಅಬ್ರಹಾಮ ಮೊದಲ ಬಾರಿ ಸಮಾಧಾನ ಕಳೆದುಕೊಂಡ. ದೇವರ ವಾಕ್ಯವನ್ನು ಧಿಕ್ಕರಿಸಿ ಮನುಷ್ಯನ ಮಾತನ್ನು ಕೇಳಿ, ಹೆಂಡತಿಯ ಮಾತನ್ನು ಕೇಳಿ ದಾಸಿಯೊಂದಿಗೆ ದೈಹಿಕ ಸಂಪರ್ಕ ಇರಿಸಿಕೊಂಡ ಆ ನಿಮಿಷ ಅವನಲ್ಲಿದ್ದಂಥ ಸಮಾಧಾನವನ್ನು ಸಂಪೂರ್ಣವಾಗಿ ಕಳೆದುಕೊಂಡ. ಹಾಗರಳು ಗರ್ಭವತಿ ಆಗಿ ಸಾರಳ ಮುಂದೆ ಅಹಂಕಾರಿಯಾಗಿ ವರ್ತಿಸುವಾಗ, ಸಾರಳು ಹಾಗರಳನ್ನು ಹಿಂಸಿಸುವಾಗ ಅಬ್ರಹಾಮ ಮನನೊಂದುಕೊಂಡ. ಅಬ್ರಹಾಮನ ಸಮಾಧಾನ ಕಳೆದೋಯಿತು. ಅಬ್ರಹಾಮನಲ್ಲಿ ಹೆಂಡತಿಯಲ್ಲಿಯೂ ಆತನಲ್ಲಿಯೂ ಒಮ್ಮನಸ್ಸಿನ ಸಂಬಂಧ ಕಳಚಿ ಹೋಯಿತು. ಹಾಗರಳನ್ನು ಹೊರಗಟ್ಟು ಎಂದು ಹೇಳುವಾಗ ಅಬ್ರಹಾಮನಿಗೆ ದಿಕ್ಕು ತೋಚಲಿಲ್ಲ. ಅಬ್ರಹಾಮ ಮಾಡಿದ ತಪ್ಪನ್ನು ದೇವರು ಲೆಕ್ಕಕ್ಕೆ ಹಾಕದೆ ಈ ಕುಟುಂಬದ ಮಧ್ಯಸ್ಥಿಕರಾಗಿ ಮತ್ತೆ ಬರ್ತಾರೆ. ಕುಟುಂಬದ ಮಧ್ಯಸ್ಥಿಕರಾಗಿ ಬಂದು ಹೇಳ್ತಾರೆ, ಅಬ್ರಹಾಮನೇ, ಹಾಗರಳನ್ನು ಕಳಿಸಿಬಿಡು, ನಿನ್ನ ಹೆಂಡತಿ ಹೇಳಿದ ಹಾಗೆ ಮಾಡು. ಯಾಕೆ ಹೇಳಿದ್ರು? ನಿನ್ನ ಹೆಂಡತಿ ಹೇಳಿದ ಹಾಗೆ ಮಾಡು ಅಂತ ಯಾಕೆ ಹೇಳಿದ್ರು? ಹೆಂಡತಿ ತಾನೇ ಹಾಗರಳೊಂದಿಗೆ ಸೇರು ಅಂತ ಹೇಳಿದ್ದು. ಹೆಂಡತಿ ಹೇಳಿದ ಮಾತು ಕೇಳ್ದ ಅಲ್ವಾ? ಈಗ ಹೆಂಡತಿ ಹೇಳ್ತಾ ಇದ್ದಾರೆ, ನೋವನ್ನು ಬಯಸು. ನಿನ್ನ ಹೆಂಡತಿ ಹೇಳ್ತಾ ಇದ್ದಾರೆ, ನಿನ್ನ ಕರುಳಿನ ಕುಡಿ, ನಿನ್ನ ರಕ್ತ ಸಂಬಂಧ ಈಗ ನಿನ್ನಿಂದ ಬೇರ್ಪಡ್ತಾ ಇದೆ, ವೇದನೆ ಪಡು. ಅದು ನಾನು ಹೇಳಿಲ್ಲ, ನಿನ್ನ ಹೆಂಡತಿ ಹೇಳಿದ್ದು, ನಿನ್ನ ಹೆಂಡತಿ ಹೇಳಿದಂಗೆ ಮಾಡು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ದೇವರ ವಾಕ್ಯಕ್ಕೆ ಶಕ್ತಿ ಉಂಟು. ಅದಕ್ಕೆ ದೇವರು ಹೇಳಲಿಲ್ಲ, ಸಾರಳ ಬಾಯಲ್ಲಿ ಹೇಳಿಸಿದ್ರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನಾವು ಅನೇಕರಿಗೆ ನಮ್ಮ ಬಾಯಿಂದ ಶಪಿಸುವುದುಂಟು, ಅನೇಕರಿಗೆ ಸುಳ್ಳು ಸಂದೇಶಗಳನ್ನು ಕೊಡುವುದುಂಟು. ಇದೆಲ್ಲ ದೇವರ ವಾಕ್ಯವಲ್ಲ. ಒಂದು ಸಂದೇಶ ಬಂದಿದ ತಕ್ಷಣ ಅದನ್ನು ನಂಬಿ ಮನುಷ್ಯರನ್ನು ಹಿಂಬಾಲಿಸುವುದಕ್ಕಿಂತ ಮುಂಚೆ ದೇವರ ಮುಂದೆ ಮೊಣಕಾಲೂರಿ ನಾವು ಕೇಳಬೇಕಿದ್ದು, ನನಗೆ ಕೊಟ್ಟ ಸಂದೇಶವು
ನಿಮ್ಮ ಆತ್ಮರಿಂದ ನನಗೆ ಕೊಟ್ಟ ಸಂದೇಶವು, ಇದನ್ನು ನಾನು ನಂಬಿ ಇದಕ್ಕಾಗಿ ನಾನು ಪ್ರಾರ್ಥಿಸಬೇಕು ಎಂದು ನಾವು ದೇವರಲ್ಲಿ ಕೇಳಬೇಕು. ಹಾಗರಳೊಂದಿಗೆ ಬೆರೆತು ಮಗುವಾಗಲಿಕ್ಕೆ ಪ್ರಯತ್ನ ಪಡುವಾಗ ಅಬ್ರಹಾಮ ದೇವರನ್ನ ಕೇಳಬೇಕಾಗಿತ್ತು, ಕೇಳಲಿಲ್ಲ. ಇವತ್ತು ಆ ಒಂದು ತಪ್ಪು ನಮ್ಮ ನಡುವೆ ಉಗ್ರವಾದವನ್ನು ಸೃಷ್ಟಿ ಮಾಡಿದೆ. ಇವತ್ತು ನಮ್ಮ ಕಣ್ಣ ಮುಂದೆ ಇದೆ. ಪಾಪ ನಿವೇದನೆಗಾಗಿ ಎಷ್ಟು ಮಂದಿ ಇದ್ದೀರಾ? ಹೋಗಿ ಪಾಪ ನಿವೇದನೆ ಮಾಡಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಅದಕ್ಕಾಗಿ ದೇವರು ಹೇಳುತ್ತಾರೆ, ನನ್ನ ಕಡೆ ಕಿವಿಗೊಡಿ, ನನ್ನ ನಾಡುವ ಮಾತುಗಳನ್ನು ನೀವು ಆಲಿಸಿದರೆ ಜೀವವನ್ನು ಪಡೆಯುವಿರಿ. ದುಃಖ, ಕಷ್ಟ, ನಿರಾಸೆ, ಕತ್ತಲಲ್ಲಿ ಜೀವಿಸುವ ನಾವು ಪ್ರತಿಯೊಂದು ಕ್ಷಣನೂ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ, ದೇವರ ವಾಕ್ಯವನ್ನು ಆಲಿಸುವಾಗ, ನಮ್ಮ ಜೀವನದಲ್ಲಿ ನಮ್ಮ ಪ್ರತಿಯೊಂದು ಆಲೋಚನೆಗಳಲ್ಲಿ ದೇವರ ಅನುಗ್ರಹ ಹಿಡಿದು ಬರುತ್ತೆ. ಅದಾಗಿದೆ, ಹಣವಿಲ್ಲದವರೇ ನನ್ನ ಬಳಿಗೆ ಬನ್ನಿರಿ. ಸುಖ ನೆಮ್ಮದಿ ಕಳೆದುಕೊಂಡು ಐಶ್ವರ್ಯವನ್ನು ಕಳೆದುಕೊಂಡವರೇ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದವರೇ ನನ್ನ ಬಳಿಗೆ ಬನ್ನಿರಿ. ನನಗೆ ಕಿವಿಗೊಡಿ, ನನಗೆ ಕಿವಿಗೊಡಿ. ದೇವರ ವಾಕ್ಯವನ್ನು ಆಲಿಸುವಾಗ, ದೇವರ ವಾಕ್ಯವನ್ನು ಧ್ಯಾನಿಸುವಾಗ, ದೇವರ ವಾಕ್ಯವನ್ನು ಓದುವಾಗ ದೇವರು ನಮ್ಮಲ್ಲಿ ಅದ್ಭುತಗಳನ್ನು ಮಾಡುವಂಥದ್ದು, ಅದ್ಭುತಗಳನ್ನು ಮಾಡುವಂಥದ್ದು. ನಮ್ಮ ಜೀವನದಲ್ಲಿ ಯಾವಾಗ ಸೌಖ್ಯದ ಅಭಿಷೇಕ ಉಂಟಾಗುತ್ತದೆ? ಯಾವಾಗ? ವಿಮೋಚನಕಾಂಡ 15ನೇ ಅಧ್ಯಾಯ 26ನೇ ವಾಕ್ಯ. ವಿಮೋಚನಕಾಂಡ 15ನೇ ಅಧ್ಯಾಯ 26ನೇ ವಾಕ್ಯ. ಅಲ್ಲಿ ಸರ್ವೇಶ್ವರ ಇಸ್ರಾಯೇಲರಿಗೆ ಒಂದು ನಿಯಮವನ್ನು ಕೊಟ್ಟರು. ಅದು ಮಾತ್ರವಲ್ಲ, ಅವರನ್ನು ಪರೀಕ್ಷಿಸಿದರು. ಅವರಿಗೆ, ನೀವು ನಿಮ್ಮ ದೇವರಾದ ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನನ್ನ ದೃಷ್ಟಿಗೆ ಸರಿ ಬೀಳುವುದನ್ನೇ ಮಾಡಿ ನನ್ನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ನನ್ನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಈಜಿಪ್ಟಿನವರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಮಾಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ದೇವರ ವಾಕ್ಯವನ್ನು ವಿಶ್ವಾಸದಲ್ಲಿ ಆಲಿಸುವಾಗ, ದೇವರ ವಾಕ್ಯವನ್ನು ನಂಬುವಾಗ, ಪಾಪದ ಹಾದಿಯನ್ನು ಬಿಟ್ಟು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ, ನಮಗೆ ಕ್ಯಾನ್ಸರ್ ರೋಗ ಇದ್ದರೂ ಯೇಸುವಿನ ಗಾಯದಿಂದ ನಾವು ಸೌಖ್ಯ ಹೊಂದುತ್ತೇವೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ದೇವರ ವಾಕ್ಯಕ್ಕೆ ಶಕ್ತಿ ಉಂಟು. ಸುಜ್ಞಾನ ಗ್ರಂಥ 16:12 ಹೇಳುತ್ತೆ, ನೀನು ಗುಣ ಹೊಂದಿದ್ದು ಗಿಡ ಮೂಲಿಕೆಗಳಿಂದ ಅಲ್ಲ, ಮೆತ್ತಗೆ ಮಾಡುವ ಮೊಲಾಮಿನಿಂದ ಅಲ್ಲ, ನಾನು ಕಳಿಸಿದ ಶಕ್ತಿಯುತ ವಾಕ್ಯದಿಂದ ನೀನು ಸೌಖ್ಯ ಹೊಂದಿದ. ಚಪ್ಪಾಳೆ ತಟ್ಟಿ ದೇವರಿಗೆ ಸಲ್ಲಿಸಿ. ಆ ವಾಕ್ಯವಾಗಿದೆ ಯೇಸು ಕ್ರಿಸ್ತ. ಅದಕ್ಕೆ ಸಂತ ಪೇತ್ರ ಹೇಳ್ತಾರೆ, 1 ಪೇತ್ರ 2:24, ಯೇಸುವಿನ ಗಾಯದಿಂದ ನೀವು ಸೌಖ್ಯ ಹೊಂದಿದ್ದೀರಿ. ಯೇಸುವಿನ ಗಾಯದಿಂದ ನೀವು ಸೌಖ್ಯ ಹೊಂದಿದ್ದೀರಿ, ಸೌಖ್ಯ ಹೊಂದುತ್ತೀರಿ ಅಲ್ಲ, ನೀವು ಸೌಖ್ಯ ಹೊಂದಿದ್ದೀರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ದೇವರ ವಾಕ್ಯವನ್ನು ಆಲಿಸುವಾಗ ಆ ದೇವರ ಅನುಗ್ರಹ ನಮ್ಮ ಮೇಲೆ ಇಳಿದು ಬರುವುದು. ವಿಶ್ವಾಸಿಸುವಾಗ ದೇವರು ನಮ್ಮೊಡನೆ ಮಾತನಾಡಿದ್ದಾರೆ ಎಂಬುವ ನಂಬಿಕೆ ನಮ್ಮಲ್ಲಿ ಬರುವಾಗ ಇದು ಅನುಗ್ರಹವಾಗಿ ಮಾರ್ಪಡುತ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಕೂಸನ ಮಗ ಸೌಲ, ಒಂದು ಸಮುವೇಲನ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ಕತ್ತೆಯನ್ನು ಹುಡುಕಿ ಬಂದ, ಕಳೆದು ಹೋದ ಕತ್ತೆಯನ್ನು ಹುಡುಕಿ ಬಂದವನನ್ನ ದೇವರು ಏನು ಮಾಡಿದ್ರು? ಅರಸನಾಗಿ ಮಾರ್ಪಡಿಸಿದರು. ಅರಸನಾಗಿ ಮಾರ್ಪಡಿಸಿ ಫಿಲಿಸ್ಟಿಯರ ವಿರುದ್ಧವಾಗಿ ಯುದ್ಧ ಮಾಡಲು ಹೋಗುವಾಗ ಸಮುವೇಲ ಪ್ರವಾದಿ ಹೇಳ್ತಾನೆ, ಇಗೋ ನಾವು ಯುದ್ಧಕ್ಕೆ ಹೋಗುವುದಕ್ಕಿಂತ ಮುಂಚೆ ದೇವರನ್ನ ವಿಚಾರಿಸೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಸೌಲನಿಗೆ ಹೇಳ್ತಾರೆ ಸಮುವೇಲ ಪ್ರವಾದಿ, ದೇವರನ್ನ ವಿಚಾರಿಸೋಣ, ನಾನು ಬೆಟ್ಟದ ಮೇಲೆ ಹೋಗಿ ದೇವರನ್ನ ವಿಚಾರಿಸ್ತೀನಿ, ಅದುವರೆಗೂ ಯುದ್ಧಕ್ಕೆ ಹೋಗಬೇಡ. ಪ್ರೈಸ್ ದಿ ಲಾರ್ಡ್.
ಹಾಲೆಲೂಯ. ಸೌಲ ಏನು ಮಾಡ್ದ? ಸಮುವೇಲನನ್ನು ಕಾದ. ಸಮುವೇಲ ಬರಲಿಲ್ಲ. ಸೌಲ ಯುದ್ಧಕ್ಕೆ ಹೋದ. ದೇವರು ಹೇಳಿರ್ತಾರೆ, ಅವರಲ್ಲಿ ಒಂದು ವಸ್ತುವನ್ನು ಸಹ ನೀನು ತೆಗೆದುಕೊಂಡು ಬರಬಾರ್ದು. ಇವನೇನು ಮಾಡ್ತಾನೆ? ಒಳ್ಳೆ ಕೊಬ್ಬಿದ ಆಕಳು, ಹಾಲು ಕೊಡೋ ಆಕಳನ್ನೆಲ್ಲ ಕರ್ಕೊಂಡು ರಾಜನನ್ನು ಬಂಧಿಸಿ ಕರೆತರ್ತಾನೆ. ದೇವರ ವಾಕ್ಯವನ್ನು ಧಿಕ್ಕರಿಸಿದಾಗ ಸಮುವೇಲನಿಗೆ ದೇವರು ಹೇಳ್ತಾರೆ, ಇಗೋ ಅವನಲ್ಲಿ ನಾನು ಕೊಟ್ಟ ಆಶೀರ್ವಾದವನ್ನು ಹಿಂಪಡೆಯುತ್ತೇನೆ. ಅವನಿಗೆ ಅರಸತನದಿಂದ ಹಿಂಪಡೆದು ಬೇರೊಬ್ಬನಿಗೆ ಕಿತ್ತು ಕೊಡುತ್ತೇನೆ. ದಾವೀದನಿಗೆ ಕೊಟ್ಟರು. ದೇವರ ವಾಕ್ಯವನ್ನು ನಾವು ಉಲ್ಲಂಘಿಸುವಾಗ ನಮ್ಮ ಜೀವನದಲ್ಲಿ ಕಷ್ಟಗಳು ಬರುವುದು, ದುಃಖಗಳು ಬರುವುದು. ಪ್ರಿಯ ಸಹೋದರ ಸಹೋದರಿ, ಎಷ್ಟು ಬಾರಿ ನಾವು ಉಲ್ಲಂಘಿಸಲಿಲ್ಲ? ಎಷ್ಟು ಬಾರಿ ಉಲ್ಲಂಘಿಸಲಿಲ್ಲ? ಎಷ್ಟು ಜನರ ಹೃದಯದಲ್ಲಿ ದೇವರ ವಾಕ್ಯ ಉಳಿದಿದೆ? ನೂರಾರು ಧ್ಯಾನಗಳನ್ನು ಮಾಡಿದ್ದೀವಿ. ನನಗಾಗಿ ದೇವರು ಕೊಟ್ಟ ಅನುಗ್ರಹದ ವಾಕ್ಯ ಒಂದಾದರೂ ನನ್ನ ಹೃದಯ ಎಂಬುವ ಹಲಿಗೆ ಮೇಲೆ ಬರೆದಿಟ್ಟಿದ್ದೇವೆಯೇ? ಉಂಟೋ? 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 ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. 16 ವರ್ಷಗಳ ಹಿಂದೆ ನನ್ನ ಜೀವಿತವನ್ನು ಪರಿವರ್ತನೆ ಮಾಡಿಕೊಳ್ಳುವ ಆ ಸಂದರ್ಭದಲ್ಲಿ ದೇವರು ನನಗೆ ಕೊಟ್ಟ ವಾಕ್ಯ ಯೆರೆಮೀಯ ಪ್ರವಾದಿ ಗ್ರಂಥ 29ನೇ ಅಧ್ಯಾಯ 11, 12, 13 ವಾಕ್ಯ. ಇವತ್ತಿಗೂ ನನಗೆ ಸಾಕ್ಷಿಯಾಗಿ ನಾನಿರುವಾಗ ನಾನು ಹೇಳುವ ವಾಕ್ಯ, ದುಂದುಗಾರನಾಗಿ ಈ ಪ್ರಪಂಚದಲ್ಲಿ ಪಾಪದ ಹಾದಿಯಲ್ಲಿ ನಡೆಯುತ್ತಾ ಮರಣದ ಅವಸ್ಥೆಯಲ್ಲಿ ಜೀವಿಸುತ್ತಿದ್ದಂಥ ನಿಮಿಷ ಇಡೀ ಪ್ರಪಂಚ ನನ್ನನ್ನು ಕೈ ಬಿಟ್ಟಾಗ, ಇನ್ನೇನು ಈ ಪ್ರಪಂಚದಲ್ಲಿ ನನಗೆ ಯಾರು ಹಿತವರು ಎಂದು ನಾನು ಹುಡುಕುವ ಸಂದರ್ಭ, ನನಗೆ ದೇವರು ಕೊಟ್ಟಂಥ ಪ್ರಥಮ ವಾಕ್ಯ, ಕಥೋಲಿಕ ಕ್ರೈಸ್ತನಾಗಿ ಹುಟ್ಟಿ ನಾನು ಜೀವಿಸಿದ ಜೀವಿತದಲ್ಲಿ ಈ 47 ವರ್ಷ ಜೀವಿತದಲ್ಲಿ ನಾನು ಒಬ್ಬ ಒಳ್ಳೆಯ ಕ್ರೈಸ್ತನಾಗಿ ಮರುಜನ್ಮ ಪಡೆದು ಕೇವಲ 16 ವರ್ಷಗಳು ಮಾತ್ರ ಆಯಿತು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಾನು ಪ್ರತಿಯೊಬ್ಬರಂತೆ ಪಾಪದ ಚಿಂತೆಯಲ್ಲಿ ಜೀವಿಸಿದವನು. ಪಾಪದ ಚಿಂತೆಯಲ್ಲಿ ಜೀವಿಸಿ, ಕಥೋಲಿಕರಿಗೆ ಏನು ಸ್ವಭಾವ? ವಾರಕ್ಕೊಂದು ಬಲಿ ಪೂಜೆ, ಹೆಸರಿಗೊಂದು ಜಪಸರ ಕತ್ತಲ್ಲಿ ಹಾಕೊಂಡು ತಿರುಗಿದವನು ನಾನು. 2002ನೇ ಇಸವಿಯಲ್ಲಿ ಒಂದು ಬಲಿ ಪೂಜೆಯಲ್ಲಿ ಭಾಗವಹಿಸುವಾಗ ಅಲ್ಲಿ ಬಂದಂಥ ಮೊದಲನೆಯ ವಚನ, ಆ ಧ್ಯಾನಕ್ಕೆ ಹೋಗಲಿಲ್ಲ, 16 ಧ್ಯಾನ ರಿಟ್ರೀಟ್ ಮಾಡಿಲ್ಲ. ತುಂಬ ನೋವಿನಿಂದ ಶಿವಾಜಿನಗರದಲ್ಲಿ ಒಂದು ಬಲಿ ಪೂಜೆಗೆ ಹೋದೆ. ತಮಿಳಿನ ಬಲಿ ಪೂಜೆಗೆ ಹೋಗುವಾಗ ಫಸ್ಟ್ ರೀಡಿಂಗ್ ಇದಾಗಿತ್ತು. ಈ ಮೊದಲನೆಯ ವಾಕ್ಯವನ್ನು ಓದಿದಂಥ ಸಿಸ್ಟರ್ ಅದನ್ನು ಹೇಳಿ ಹೋಗ್ಬಿಟ್ರು. ಬಲಿ ಪೂಜೆಯಲ್ಲಿ ಭಾಗವಹಿಸಿ ನಾನು ಹೊರಬರುವ ನಿಮಿಷ 12 ವರ್ಷ ಆಗಿತ್ತು ಬಲಿ ಪೂಜೆಯಲ್ಲಿ ಭಾಗವಹಿಸಿ ನಾನು. ಪ್ರೈಸ್ ಲಾರ್ಡ್. ಹಾಲೆಲೂಯ. ರಕ್ತಸ್ರಾವದ ಸ್ತ್ರೀ 12 ವರ್ಷ ಬಂಧನದಲ್ಲಿ ಇದ್ದ ಹಾಗೆ ಒಬ್ಬ ಕ್ರೈಸ್ತನಾಗಿ ಯೇಸುವಿನಿಂದ ದೂರವಾಗಿ 12 ವರ್ಷ ಈ ಪ್ರಪಂಚವನ್ನು ಪ್ರೀತಿಸಿ ನಾ ಬದುಕುವ ನಿಮಿಷ, ಈ ಪ್ರಪಂಚ ನನಗೆ ಹಿಂತಿರುಗಿದಾಗ, ಪ್ರಪಂಚದ ಪ್ರೀತಿ ನನ್ನನ್ನು ಮರಣಕ್ಕೆ ಕೊಂಡೊಯ್ಯುವಾಗ, ನನಗೆ ಯಾರು ಆಶ್ರಯವಿಲ್ಲ ಎಂದು ಹೇಳುವಾಗ, ನನ್ನ ಗತಿಹೀನವಾದ ಸಂದರ್ಭದಲ್ಲಿ ದೇವರು ನುಡಿದ ವಾಕ್ಯ, ಅತ್ಯುನ್ನತ ವಾಕ್ಯ, ಸರ್ವರಿಗಾಗಿ ರೂಪಿಸಿದ ವಾಕ್ಯ ಅದಾಗಿದೆ. ಉನ್ನತ ಪ್ರಾಜೆಕ್ಟ್, ಅತಿ ಉನ್ನತವಾದ ಯೋಜನೆ. ಯೆರೆಮೀಯ ಪ್ರವಾದಿ ಗ್ರಂಥ 29ನೇ ಅಧ್ಯಾಯ 11ನೇ ವಾಕ್ಯ. ನಿನಗೆ ಇಂಥ ಗತಿ ಬರಲಿ ಎಂದಲ್ಲ, ನಿರೀಕ್ಷೆ ಇರಲಿ ಎಂದೇ ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಂಡ ಆಲೋಚನೆಗಳನ್ನು ನಾನು ಮಾತ್ರ ಬಲ್ಲೆ. ಅದು ಅಹಿತ ಯೋಜನೆಗಳೇನು ಅಲ್ಲ, ಹಿತಕರವಾದ ಯೋಜನೆಗಳು. ಮುಂದುವರಿಸಿ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಬರುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಹೌದು, ನಾನು ನಿಮಗೆ ದೊರೆಯುವೆನು. ಪ್ರೈಸ್ ದಿ ಲಾರ್ಡ್.
ಹಾಲೆಲೂಯ. 12 ವರ್ಷ ಇಡೀ ಪ್ರಪಂಚದಲ್ಲಿ ಸ್ನೇಹಿತರು, ಸಿನಿಮಾ ನಟರು, ರಾಜಕಾರಣಿಗಳು, ಇವರು ನನಗೆ ದೇವರಾಗಿದ್ದರು. ಯಾರು? ಸ್ನೇಹಿತರು, ರಾಜಕಾರಣಿಗಳು, ಸಿನಿಮಾ ನಟರು. ಸ್ಟಾರ್ ಕಟ್ಟಿದ್ದುಂಟು, ಸಾಗರ್ ಥಿಯೇಟರ್ ಮುಂದೆ ಬ್ಯಾನರ್ ಕಟ್ಟಿದ್ದುಂಟು. ರಾಜಕೀಯ ವ್ಯಕ್ತಿಗಳಿಗೆ ಬಕೆಟ್ ಕೆಲಸ ಮಾಡಿದುಂಟು. ಇವ್ರು ಯಾರು ನನಗಾಗಲಿಲ್ಲ, ಇವ್ರು ಯಾರು ನಿನ್ನ ಕುರಿತು ಒಂದು ಯೋಜನೆ ಇದೆ ಅಂತ ಹೇಳಲಿಲ್ಲ. ನನ್ನನ್ನು ಸೃಷ್ಟೀಕರಿಸಿದ ನನ್ನ ತಂದೆ ಘೋಷಿಸಿದನು, ನಿನಗೆ ಸಾವಿಗಿಲ್ಲ ನಾನು ಇದನ್ನು ಕೊಟ್ಟಿದ್ದು. ನೀ ಸಾಯಬೇಕು ಅಂತ ಅಲ್ಲ, ನೀನು ನನ್ನಿಂದ ದೂರವಾಗಿರಬೇಕು ಅಂತ ಅಲ್ಲ, ಪ್ರಾಪಂಚಿಕ ಸುಖಕ್ಕೆ ನೀನು ಆತೊರೆದೆ. ಇಗೋ ನಿನ್ನ ಕೆಲಕಾಲ ಮಾತ್ರ ನಾ ಬಿಟ್ಟೆ, ತುಸುಕಾಲ ಮಾತ್ರ ನಾನು ವಿಮುಖನಾದೆ. ಮಗನೇ, ನಿನ್ನನ್ನು ಸಾಯುವುದಕ್ಕಲ್ಲ, ನನಗಾಗಿ ನಿನ್ನನ್ನು ಆರಿಸಿಕೊಂಡಿದ್ರೆ ಆ ಯೋಜನೆ ಹಿತಕರವಾದ ಯೋಜನೆ. ನನ್ನ ಹುಡುಕಿದೆ, ನೀನು ಮನಪೂರ್ವಕವಾಗಿ ಹುಡುಕಿದೆ. ನನಗೊಬ್ಬ ಬೇಕು, ನನ್ನನ್ನು ಪ್ರೀತಿಸುವವರು ಬೇಕು ಎಂದು ಹುಡುಕುವಾಗ ನನ್ನ ದೇವರು ಸಿಕ್ಕಿದ್ರು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ವಿಶ್ವಾಸಿಸಿ, ದೇವರ ವಾಕ್ಯದಲ್ಲಿ ವಿಶ್ವಾಸಿಸಿ. ಈ 16 ವರ್ಷಗಳಲ್ಲಿ ನನಗೆ ಯಾರು ಗಾಡ್ ಫಾದರ್ ಇಲ್ಲ, ಹಣ ಇಲ್ಲ, ಒಂದು ಸಂಘ ಸಂಸ್ಥೆಯಲ್ಲಿ ನಾನಿಲ್ಲ, ಒಂದು ಟೀಮ್ ಇಲ್ಲ, ಒಂದು ಮಿನಿಸ್ಟ್ರಿ ಇಲ್ಲ. 16 ವರ್ಷದಲ್ಲಿ ಎಲ್ಲರೂ ಹೇಳ್ತಾರೆ ನಾನು ತುಂಬ ಕಷ್ಟಪಟ್ಟೆ, ಹಂಗೆ ಹಿಂಗೆ, ಏನೂ ಇಲ್ಲ. ದೊಡ್ಡವ್ರ ಜೊತೆಲಿ ಇದ್ದೆ, ದೊಡ್ಡ ವ್ಯಕ್ತಿಗಳು, ಪ್ರಬೋಧನೆ ಮಾಡಿದ ವ್ಯಕ್ತಿಗಳ ಜೊತೆಲಿ ಇದ್ದೆ. ಅವರಿಂದ ನನಗೆ ಸಿಕ್ಕ ಬಹುಮಾನ ನೋವು, ನಿರಾಸೆ. ನಮ್ಮಿಂದ ಎಲ್ಲ ಉಪಯೋಗ ಮಾಡಿ ನಮ್ಮ ಮೇಲೆ ಒಂದು ಗೂಬೆ ಕೂರಿಸಿ ಕಳಿಸಿದ್ರು. ಭಯಪಡಲಿಲ್ಲ. ನಾನು ಒಂದೇ ಒಂದು ಮಾತು ಹೇಳಿದೆ ದೇವರಿಗೆ, ಯೋಹಾನನ ಶುಭ ಸಂದೇಶ 15ನೇ ಅಧ್ಯಾಯ 16ನೇ ವಾಕ್ಯ. ದೇವರ ವಾಕ್ಯ ಏನು ಹೇಳುತ್ತೆ? ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ನನ್ನ ದೇವರಿಗೆ ನಾನು ಹೇಳಿದಿಷ್ಟೇ, ನೀ ನನ್ನನ್ನು ಆರಿಸಿಕೊಂಡಿದ್ದರೆ ನಾನು ಬರಿಗೈಯಲ್ಲಿ ಕೂರೋದಿಲ್ಲ. ನೀ ನನ್ನನ್ನು ಆರಿಸಿಕೊಳ್ಳದೆ ನಾನು ನಿನ್ನನ್ನು ಆರಿಸಿಕೊಂಡಿದ್ದರೆ ನಾನು ಸೇವಕನಾಗಿರಲು ಸಾಧ್ಯವಿಲ್ಲ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವ. ನನ್ನನ್ನು ನೀನು ಹೇಗೆ ಮುನ್ನಡೆಸುತ್ತೀಯೋ ಹಾಗೆ ಮುನ್ನಡೆಯಲು ಸಿದ್ಧ. 2007ನೇ ಇಸ್ವಿಯಲ್ಲಿ ಮೈಕಿಡದೆ ಕೇವಲ 5 ವರ್ಷ ಮಾತ್ರ ಡಿವೈನ್ ಧ್ಯಾನ ಮಂದಿರಕ್ಕೆ ಸುಮಾರು 2,000-3,000 ಜನ ಹಿಂದೂಗಳನ್ನು ಕರ್ಕೊಂಡೋಗಿ ಧ್ಯಾನ ಕೊಡಿಸಿದುಂಟು. 1 ಬಸ್ 2 ಬಸ್ಸು ಸ್ವಂತ ಹಣದಲ್ಲಿ ಕರ್ಕೊಂಡೋಗಿ ಧ್ಯಾನ ಮಾಡಿಸಿದುಂಟು. ಅನೇಕ ಕುಡುಕರು ಇವತ್ತಿಗೂ 265 ಫ್ಯಾಮಿಲಿ ಕುಡುಕುತನದಲ್ಲಿದ್ದವರು ಕುಡುಕುತನವನ್ನು ಬಿಟ್ಟು ಇವತ್ತು ಸಂತೋಷವಾಗಿ ದೇವರ ಮಕ್ಕಳಾಗಿ ಜೀವಿಸ್ತಾ ಇದ್ದಾರೆ. ಹಾಲೆಲೂಯ. ನಂಬಿಕೆ ಇಟ್ಟರೆ ನಿನಗೆ ನಷ್ಟ ಉಂಟಾಗೋದಿಲ್ಲ. ಹಬಕ್ಕೂಕನಿಗೆ ದೇವರು ಹೇಳ್ತಾರೆ, ನಾನು ಸುಳ್ಳು ಹೇಳುವ ದೇವರಲ್ಲ. ಈ ಮಾತನ್ನು ನಿನ್ನ ಮನೆಯ ಹಲಿಗೆ ಮೇಲೆ ಬರೆದಿಡು. ನಿನ್ನ ಸಂತಾನ ಇದನ್ನು ನೋಡಿ ನನ್ನ ದೇವರೆಂದು ಆರಾಧಿಸಲಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯವನ್ನು ನಂಬಿ ದೇವರನ್ನು ಹಿಂಬಾಲಿಸಿದ ನೋಹ, ಅಬ್ರಹಾಮ, ಈಶಾಕ, ಯಾಕೋಬ, ಪರಿಶುದ್ಧ ಕನ್ಯಾಮಾತೆ ಮರಿಯ, ಇವರ್ಯಾರು ಸೋಲಲಿಲ್ಲ. ಸೋಲಿಲ್ಲ. ಇವತ್ತು ಸ್ವರ್ಗದಲ್ಲಿ ದೇವರ ಪರಿಶುದ್ಧವಾದ ರಾಜ್ಯದಲ್ಲಿ ಜೀವಿಸ್ತಾ ಇದ್ದಾರೆ. ಈ ಲೋಕಕ್ಕಾಗಿ ಜೀವಿಸಬೇಡಿ. ಎಲ್ಲಿ ಸೇವೆಗೆ ಹೋದರೂ 1 ರೂಪಾಯಿ ತಗೊಳ್ಳೋದಲ್ಲ. ನಾನು ದುಡ್ಡಿಗಾಗಿ ಸೇವೆ ಮಾಡೋದಿಲ್ಲ. ಒಬ್ಬರ ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆಗೆ ಬೆಲೆ ಕಟ್ಟೋದಿಲ್ಲ. ನಾವು ಎಷ್ಟೋ ಮನೆಗೆ ಹೋಗಿ ಪ್ರಾರ್ಥನೆ ಮಾಡುವಾಗ ಮೊದಲು ಅವ್ರ ಮನೆಗೆ ಹೋಗಿ ನೋಡೋದು ಕಿಚನ್ನೇ, ಅಡಿಗೆ ಮಾಡಿದಾರ ಇಲ್ವಾ ನೋಡಿ ಆಮೇಲೆ ಪ್ರಾರ್ಥನೆ ಮಾಡೋದು. ಯಾಕೆಂದರೆ ಸಾಲ ಮಾಡಿ ಬ್ರದರ್ ಬರ್ತಾರೆ ಅಂತ ಬಿರಿಯಾನಿ ಮಾಡಿ ಹಾಕೋರು ತುಂಬ ಜನ ಇದ್ದಾರೆ. ಬರೀ ಪ್ರಾರ್ಥನೆಯಿಂದ ಏನೂ ನಡೆಯೋದಿಲ್ಲ. ಬರೀ ಪ್ರಾರ್ಥನೆಯಿಂದ ಧರ್ಮಸಭೆ ಕಟ್ಟಲಿಲ್ಲ. ಬರೀ ಬಲಿಪೂಜೆಯಿಂದ ಧರ್ಮಸಭೆ ಕಟ್ಟಲಿಲ್ಲ. ಧರ್ಮಸಭೆಯಲ್ಲಿ ಪ್ರಾರ್ಥನೆಗಿಂತ ಹೆಚ್ಚು ತ್ಯಾಗ ಉಂಟು. ಕಥೋಲಿಕ ಧರ್ಮಸಭೆ ಬರೀ ಬೂಟಾಟಿಕೆಯಲ್ಲಿ ನಿಂತಿದ್ದಲ್ಲ. ಸತ್ಯ ಸಭೆ ತ್ಯಾಗದ ಮೇಲೆ ನಿಂತಿದ್ದು, ಹಣಕಾಸಿನ ಮೇಲೆ ನಿಂತಿದ್ದಲ್ಲ. ಪರಿಶುದ್ಧ ದೇವನ ರಕ್ತದಲ್ಲಿ ಕಟ್ಟಲ್ಪಟ್ಟ ಈ ಧರ್ಮಸಭೆಗೆ ಅನೇಕ ಜನರು ತನ್ನ ಪ್ರಾಣವನ್ನು
ಸಹೋದರ ಸಹೋದರಿ, ದೇವರ ವಾಕ್ಯ ಹೇಳುತ್ತೆ, ನಿನಗೆ ನಾನು ಉಚಿತವಾಗಿ ಕೊಟ್ಟಿದ್ದೇನೆ, ನೀನು ಉಚಿತವಾಗಿ ಸೇವೆ ಮಾಡು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನಾನು ವಾಗ್ದಾನ ಮಾಡಿ ನಿನ್ನ ಸೇವೆ ಮಾಡುವಾಗ ಕೈ ಚಾಚುವವನಾಗಿ ನಾನು ಮಾರ್ಪಡದೆ ಕೊಡುವವನಾಗಿದ್ದರೆ ಮಾತ್ರ ಸೇವೆ ಮಾಡ್ತೀನಿ ಅಂತ ದೇವರಲ್ಲಿ ಇಂದಿಗೂ ಪ್ರಾರ್ಥಿಸ್ತೀನಿ. ಕೆಲವೊಂದು ಕಷ್ಟ ಬರುವಾಗ, ದುಃಖ ಬರುವಾಗ, ಈ ಆರ್ಥಿಕ ಹಿನ್ನಡೆ ಉಂಟಾಗುವಾಗ ಯಾರ ಹತ್ರನೂ ನಾನು ಹಂಚ್ಕೊಳ್ಳೋದಿಲ್ಲ. ದುಡ್ಡಿನ ಸಮಸ್ಯೆ ಬಂದರೆ ಯಾರ ಹತ್ರನೂ ನಾನು ಹಂಚ್ಕೊಳ್ಳೋದು ಇಬ್ಬರ ಹತ್ರ ಮಾತ್ರ. ಒಂದು ಪರಮ ಪ್ರಸಾದದಲ್ಲಿರುವ ನನ್ನ ದೇವರ ಹತ್ರ, ಇಲ್ಲ ಪರಿಶುದ್ಧ ಕನ್ಯಾಮಾತೆ ಮರಿಯಳ ಹತ್ರ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪರಿಶುದ್ಧ ಮಾತೆ ಅನೇಕರಿಗೆ ಆಕೆಯ ಬಗ್ಗೆ ಗೊತ್ತಿಲ್ಲ, ಇಲ್ಲ ಸಲ್ಲದನ್ನು ಮಾತಾಡ್ತಾರೆ. ಅಮ್ಮನ ಆಶ್ರಯದಲ್ಲಿ ನಾವು ಹೋಗುವಾಗ ದೇವರ ವಾಕ್ಯದ ನಿಗೂಢತೆಗಳನ್ನು ನಾವು ಕಲಿತೀವಿ. ವಿಶ್ವಾಸ ಹೆಚ್ಚುತ್ತೆ. ಆ ಒಂದು ವಿಶ್ವಾಸದಲ್ಲಿ ನಾವು ಬೆಳೆಯುವಾಗ ಇಗೋ ಎಲ್ಲಿಯೂ ಕುಗ್ಗಿ ಹೋಗೋದಿಲ್ಲ. ಯಾಕೆಂದರೆ ಬಡತನವನ್ನೇ ಅನುಗ್ರಹವಾಗಿ ಪಡೆದವಳು ಪರಿಶುದ್ಧ ಮಾತೆ. ದೈವಾನುಗ್ರಹ ಭರಿತಳಾದರೂ ಜೀವನದಲ್ಲಿ ದರಿದ್ರ ಇತ್ತು. ದೇವರು ಆಕೆಯೊಂದಿಗೆ ಇದ್ದರೂ ದುಃಖಗಳು ಹೆಚ್ಚಿದ್ದವು. ಸೋತಳ ಈ ಪೆಂತೆಕೋಸ್ತ ಸಭೆಯವರಿಗೆಲ್ಲ ಗೊತ್ತಿಲ್ಲ. ಇವರಿಗೆ ಪೆಂತೆಕೋಸ್ತ ಸಭೆಯವರಿಗೂ ಯಹೂದಿಯರಿಗೆ ಮಂಜೂಷ ಎಲ್ಲಿದೆ ಅಂತ ಗೊತ್ತಿಲ್ಲ. ಆ ಮಂಜೂಷದ ಪ್ರತಿರೂಪ ಯಾರಂತ ಪೆಂತೆಕೋಸ್ತ ಅವರಿಗೆ ಗೊತ್ತಿಲ್ಲ. ಹೇಳ್ತಾರೆ ಮರಿಯಾ ಅಂದ ತಕ್ಷಣ ಮೈಪರಿಚ್ಕೊಳ್ತಾರೆ ಅವರು. ಮರಿಯಾ ದೇವರ ಯೋಜನೆಗೆ ಮೊದಲ ಬಾರಿ ಸ್ಥಿರವಾಗಿದ್ದವಳು. ಎಷ್ಟೋ ಜನ ಈಗ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ. ಅರ್ಥೈಸಿಕೊಳ್ಳಬೇಕು. ಬೈಬಲ್ ಶ್ರೀಗಂಧದಲ್ಲಿ ಮಾತೆ ಮರಳಿಗೆ ಇರುವಂಥ ಗೌರವ ಏನಂತ ಅರ್ಥೈಸಿಕೊಳ್ಳಬೇಕು. ದೇವರ ವಾಕ್ಯವನ್ನು ನಂಬಿದ ಪ್ರಥಮ ಮಹಿಳೆ, ಹೊಸ ಒಡಂಬಡಿಕೆಯ ಸಹರಕ್ಷಕಿ ಪರಿಶುದ್ಧ ಕನ್ಯಾಮಾತೆ ಮರಿಯಳು. ದೇವರ ವಾಕ್ಯವನ್ನು ನಂಬಿ ಧನ್ಯಳಾದವಳು. ದೇವರ ವಾಕ್ಯವನ್ನು ನಾವು ಆಲಿಸುವಾಗ ಪೂರ್ಣ ಹೃದಯದಿಂದ ನಾವು ನಂಬಬೇಕು. ನಂಬುವಾಗ ದಾವೀದನಿಗೆ ಕೊಟ್ಟ ಅನುಗ್ರಹವು, ಅಬ್ರಹಾಮನಿಗೆ ಕೊಟ್ಟ ಅನುಗ್ರಹವು ನಮ್ಮ ಜೀವನದಲ್ಲಿ ನೆಲೆಯಾಗಿ ನಿಲ್ಲುತ್ತೆ. ಇಲ್ಲಾಂದರೆ ಬಂದಿದ್ದಕ್ಕೆ ಸುಂಕವಿಲ್ಲದೆ ಬರಿಗೈಯಲ್ಲಿ ಹಿಂತಿರುಗಿ ಹೋಗಬೇಕು. ಸಿಕ್ಕಿದೆ ಎಂದು ಪ್ರಾರ್ಥನೆ ಮಾಡಬೇಕಾ, ಸಿಗುತ್ತೆ ಅಂತ ಪ್ರಾರ್ಥನೆ ಮಾಡಬೇಕಾ? ಸಿಗುತ್ತೆ ಎಂದು ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಆಲ್ರೆಡಿ ದೇವರು ನಮಗೆ ಎಲ್ಲವನ್ನ ಕೊಟ್ಟಿದ್ದಾರೆ. ಆದರೆ ಕೆಲವರು ವಾಕ್ಯವನ್ನು ದುರುಪಯೋಗ ಮಾಡ್ಕೊಳ್ತಾರೆ. ಏನು ಹೇಳ್ತಾರೆ? ದೇವರು ಹೇಳಿದ್ದಾರೆ ಅಲ್ವಾ ಕೊಡ್ತೀನಿ ಅಂತ, ಕೊಡಬೇಕು. ಅಗ್ರಿಮೆಂಟಾ? ದೇವರು ಅಗ್ರಿಮೆಂಟ್ ಮಾಡ್ಕೊಡೋರು ನಿಮ್ಮ ಹತ್ರ? ದೇವರು ವಾಗ್ದಾನ ಮಾಡಿದ್ದಾರೆ. ಯಾರಿಗೆ ಕೊಡ್ತೀನಿ ಅಂತ? ಯಾರಿಗೆ ಕೊಡ್ತೀನಿ ಅಂತ? ದೇವರ ವಾಕ್ಯದಂತೆ ಜೀವಿಸುವವರಿಗೆ ಸಕಲವೂ ಹಿತಕರವಾಗಿ ಪರಿಣಮಿಸುವುದು. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಎಣ್ಣೆ ಕುಡ್ಕೊಂಡು, ವ್ಯಭಿಚಾರ ಮಾಡಿಕೊಂಡು, ಪಿಕ್ಚರ್ ನೋಡಿಕೊಂಡು, ಬಲಿ ಪೂಜೆಗೆ ಬರಲ್ಲ, ಪಾಪ ನಿವೇದನೆ ಮಾಡೋದಿಲ್ಲ, ಆದರೆ ನನಗೆಲ್ಲ ಬೇಕು ಅಂದರೆ ಸಿಗ್ತದ? ಪ್ರಪಂಚದಲ್ಲಿ ಸಿಗ್ತದ ಸ್ವಾಮಿ? ಕಾಸು ಕೊಟ್ಟರೆ ಸಿಗ್ತದೆ. ದೇವರ ಹತ್ರ ಪರಿಶುದ್ಧವಾಗಿದ್ದರೆ ನಮಗೆಲ್ಲವೂ ಸಿಗುತ್ತೆ. ಅದರ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ವಾಕ್ಯ ನಮಗೆ ಹೇಳುತ್ತೆ, ಯೆಶಾಯ ಪ್ರವಾದಿ 55:8, ನಮ್ಮ ಆಲೋಚನೆಯಂತೆ ನಾವು ಜೀವಿಸಿದರೆ ದೇವರ ಅನುಗ್ರಹ ನಮಗೆ ಲಭಿಸುವುದಿಲ್ಲ. ನಮ್ಮ ಆಲೋಚನೆಯಂತೆ ನಾವು ನಡೆದರೆ, ನಮ್ಮ ಮಾರ್ಗದಲ್ಲಿ ನಾವು ನಡೆದರೆ ನಮಗೆ ಏನು ಪ್ರಯೋಜನ ಇಲ್ಲ. ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ಆಲೋಚನೆಯಂತೆ ಇಲ್ಲ ನನ್ನ ಆಲೋಚನೆ, ನಿಮ್ಮ ಮಾರ್ಗದಂತೆ ಅಲ್ಲ ನನ್ನ ಮಾರ್ಗ. ದೇವರ ಮಾರ್ಗದಲ್ಲಿ ನಡೆಯುವಾಗ ಅದು ಬೆಳಕಿನಲ್ಲಿ ನಡೆಯುತ್ತೇವೆ. ದೇವರ ಇಚ್ಛೆಯಂತೆ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವಾಗ ಆ ಜೀವನದಲ್ಲಿ ಯಾವುದೇ ಕೊರತೆಗಳು ಇರೋದಿಲ್ಲ. ನಾವು ಯಾವಾಗ ದೇವರ ಆಲೋಚನೆಯಂತೆ ಜೀವಿಸುವುದಿಲ್ಲವೋ ಆಗ ಇಲ್ಲದೆ ಇರುವ ಎಲ್ಲ ಕೊರತೆಗಳು ಕಾಣಿಸುತ್ತದೆ. ಕನ್ನಡಿ ಮುಂದೆ ನಿಂತ್ಕೊಂಡು ಮುಖಾನೇ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಪ್ಪು ಚುಕ್ಕಿ ಇರ್ತದೆ, ಅದು ಕಾಣ್ತದೆ. ಅದು ಕಂಡಾಗ ಏನಾಗ್ತದೆ? ಇಷ್ಟು ದಿನ ಈ ಕಪ್ಪು ಚುಕ್ಕಿ ಇರಲಿಲ್ಲ, ಇವತ್ತು ಕಾಣ್ತಾ ಐತೆ, ನಾಳೆ ಮುಖ ತುಂಬ ಆಗ್ಬಿಡುತ್ತೆ ಅಂತ ಭಯಪಟ್ಟು
ಬ್ಯೂಟಿ ಪಾರ್ಲರ್ಗೂ, ಇನ್ನೆಲ್ಲೂ ಸ್ಕಿನ್ ಡಾಕ್ಟರ್ ಹತ್ರನೂ ಹೋಗಿ ಏನೋ ಮಾಡೋಕ್ಕೋಗಿ ಕೌನ್ಸೆಲಿಂಗ್ಗೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಬ್ರದರ್ ಅಂತ ಹೇಳಿ ನಾವು ಇನ್ನೊಬ್ಬರು ಪ್ರಾರ್ಥನೆಯನ್ನೇ ಅವಲಂಬಿಸ್ತಾ ಇದ್ದರೆ ನಮ್ಮ ಪ್ರಾರ್ಥನೆ ಯಾರಿಗೆ? ನಾನು ಬಾಯಿ ತೆರೆದು ಪ್ರಾರ್ಥಿಸಬೇಕು. ನಾನು ಬಾಯಿ ತೆರೆದು ಪ್ರಾರ್ಥಿಸ್ದೆ ತಲೆ ಎಲ್ರಿಗೂ ತಲೆ ಕೊಡ್ತಾ ಇರುತ್ತೆ. ಅಣ್ಣ ಪ್ರಾರ್ಥಿಸ್, ಅಪ್ಪ ಪ್ರಾರ್ಥಿಸ್, ಅಕ್ಕ ಪ್ರಾರ್ಥಿಸ್. ನಾವು ಪ್ರಾರ್ಥಿಸೋದು ಯಾವಾಗ? ಪ್ರತಿಯೊಬ್ಬ ಕ್ರೈಸ್ತ ಬೈಬಲ್ ಕಲಿಬೇಕು. ಪಾಪ ನಿವೇದನೆಗಾಗಿ ಇನ್ನೂ ಇದ್ದೀರಾ? ಇದ್ದರೆ ಹೋಗಿ, ಪ್ರೈಸ್ ದ ಲಾರ್ಡ್. ಪಾಪ ನಿವೇದನೆಗಾಗಿ ಹೋಗೋರು ಹೋಗಿ, ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಪ್ರತಿಯೊಬ್ಬರು ಬೈಬಲ್ ಕಲಿಬೇಕು. ಪ್ರತಿಯೊಬ್ಬ ಕ್ರೈಸ್ತನು ದೇವರ ವಾಕ್ಯವನ್ನು ಹೃದಯದಲ್ಲಿ ಬರೆದಿಟ್ಟುಕೊಳ್ಳಬೇಕು. ಒಂದು ದಿನಕ್ಕೆ 4.5 ಪುಟಗಳು ಬೈಬಲ್ ಓದಿದ್ರೆ 10 ತಿಂಗಳು 15 ದಿನಕ್ಕೆ ಒಂದು ಬೈಬಲ್ ಕಂಪ್ಲೀಟ್ ಮಾಡ್ಬೋದು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಎಷ್ಟು ಜನ ಪೂರ್ತಿ ಬೈಬಲ್ ಓದಿದ್ದೀರ ನೋಡಿ? ಒಬ್ಬರು ಇಲ್ಲಿ ಇಬ್ಬರು ಮಾತ್ರ ಬೈಬಲ್ ಪೂರ್ತಿ ಓದಿರೋರು. ದಿನಕ್ಕೆ ಎಷ್ಟು ಸೀರಿಯಲ್ ನೋಡ್ತೀವಿ? 4 ಸೀರಿಯಲ್ಗೆ 2 ಗಂಟೆ ಟೈಮು. ಆ 2 ಗಂಟೆ ಟೈಮಲ್ಲಿ 32 ನಿಮಿಷ ಮಾತ್ರ ಸೀರಿಯಲ್ ತೋರಿಸ್ತಾರೆ. 2 ಅವರಲ್ಲಿ 32 ನಿಮಿಷ ಮಾತ್ರ ಸೀರಿಯಲ್ ತೋರಿಸ್ತಾನೆ. ಒಂದು ಸೀರಿಯಲ್ ಅರ್ಧ ಗಂಟೆ, ನಿಮಗೆ ತೋರಿಸೋದು 8 ನಿಮಿಷ ಮಾತ್ರ. ಬೈಬಲ್ ನಿಧಾನಕ್ಕೆ ಓದಿದ್ರೆ ಒಂದು ದಿನಕ್ಕೆ 7.5 ಪೇಜ್ ಓದ್ಬೋದು. ಜೋರಾಗಿ ಓದಿದ್ರೆ 9 ಪೇಜ್ ಓದ್ಬೋದು. 9 ಪೇಜ್ ಓದಿದ್ರೆ 6 ತಿಂಗಳಲ್ಲಿ ಬೈಬಲ್ ಮುಗಿಯುತ್ತೆ. ನಿಧಾನಕ್ಕೆ ಓದಿದ್ರೆ 4.5 ಪೇಜ್ ಓದಿದ್ರೆ 10 ತಿಂಗಳು 15 ದಿನಕ್ಕೆ ಒಂದು ಬೈಬಲ್ ಮುಗಿಯುತ್ತೆ. ಸೀರಿಯಲ್ನ ಬದಿಗೊತ್ತಿ ಅರ್ಧ ಗಂಟೆ ಕೂತ್ಕೊಂಡು ಓದಿದ್ರೆ ಅರ್ಧ ಗಂಟೆಯಲ್ಲಿ 4.5 ಪೇಜಿಂದ 7 ಪೇಜು ಬೈಬಲ್ ಓದ್ಬೋದು. ಆದರೆ ಮನಸ್ಸಿದೆಯಾ? ಮನಸ್ಸಿದೆ. ಆದರೆ ಮನೆಗೆ ಬಂದ ಮಹಾಲಕ್ಷ್ಮಿ ಸ್ಟೋರ್ನೆಲ್ಲ ಬಿಟ್ಟುಬಿಡೋಕ್ಕಾಗ್ತದ? ಮಹಾಲಕ್ಷ್ಮಿ ಸ್ಟೋರು, ಆ ಸ್ಟೋರು, ನಾಗಿಣಿ, ನಂದಿನಿ ಎಲ್ಲ ನೋಡಬೇಕು. ಅದರಿಂದ ದೇವರ ವಾಕ್ಯ ನಮಗೆ ಅರಿವಿಗೆ ಬರೋದಿಲ್ಲ. ದೇವರ ವಾಕ್ಯ ನಮ್ಮ ಅರಿವಿಗೆ ಯಾವಾಗ ಬರೋದಿಲ್ಲ, ಆ ಸತ್ಯ ಸಂಗತಿಯನ್ನು ನಾವು ಅರಿತುಕೊಳ್ಳಲು ಸಾಧ್ಯವಿಲ್ಲ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಇವತ್ತಿಗೂ ದೇವರ ವಾಕ್ಯದ ಅನುಗ್ರಹ ಲಭಿಸಿಲ್ಲ. ಆದ ಕಾರಣ ವಾಕ್ಯಗಳನ್ನು ಕೇಳ್ತೀವಿ, ಇಲ್ಲೇ ಕುಳಿತು ಇಲ್ಲೇ ಮರೆತು ಮನೆಗೆ ಹೋಗುವಾಗ ಆ ವಾಕ್ಯ ಆಶೀರ್ವಾದವಾಗಿ ಹೇಗೆ ಮಾರ್ಪಡುತ್ತೆ. ಅದನ್ನೇ ನಾನು ಹೇಳುವಂತೆ ನೀವು ಕೇಳಿ ನಡೆದರೆ ನಿಮಗೆ ಜೀವವನ್ನೀಯುವೆ ಎಂಬುದಾಗಿ ಯೆಶಾಯ 55:3 ದೇವರು ಹೇಳಿದ್ದಾರೆ. ಜೀವ ಉಂಟಾಗುವುದು ಪರಿಶುದ್ಧ ವಾಕ್ಯದಿಂದ. ಆ ಪರಿಶುದ್ಧ ವಾಕ್ಯ ನನ್ನ ಹೃದಯದಲ್ಲಿ ಅಚ್ಚಳಿಯದೆ ಉಳಿದರೆ ಅದು ನನ್ನ ಜೀವನವನ್ನು ಅನುಗ್ರಹಕ್ಕೆ ಕೊಂಡೊಯ್ಯುತ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ನಿರಂತರ ಪ್ರಾರ್ಥಿಸಿರಿ ಎನ್ನುವ ಈ ಒಂದು ಪದಕ್ಕೆ ಅರ್ಥವೇನು? ಎಡಬಿಡದೆ ಪ್ರಾರ್ಥಿಸಿರಿ. ಅದನ್ನೇ ಇದಕ್ಕೆ ಏನರ್ಥ? ಯಾವಾಗಲೂ ಬೈಬಲ್ ಹಿಡ್ಕೊಂಡು ಓದ್ತಾ ಇರಬೇಕಲ್ಲ, ಯಾವಾಗಲೂ ರೋಸರಿ ಹಿಡ್ಕೊಂಡು ಮಾಡಬೇಕಾ? ಅಲ್ಲ, ಮನಪೂರ್ವಕವಾಗಿ ವಿಶ್ವಾಸವಿಟ್ಟು ಒಂದು ವಾಕ್ಯವನ್ನು ನೀವು ಓದುವಾಗ, ಆ ವಾಕ್ಯ ನಿಮ್ಮ ಹೃದಯದಲ್ಲಿ ಅಚ್ಚೊಡೆಯುವಾಗ, ಆ ವಾಕ್ಯ ನಿಮ್ಮ ಹೃದಯದಲ್ಲಿ ನೆಲೆಸುವಾಗ, ನೀವು ಆ ದಿನ ಪೂರ್ತಿ ಎಲ್ಲಿ ಹೋದ್ರೂ ಆ ವಾಕ್ಯ ನಿಮ್ಮ ಹೃದಯದಲ್ಲಿ ಮಾತಾಡುತ್ತೆ. ಇದಾಗಿದೆ ಎಡಬಿಡದೆ ಪ್ರೀತಿಸು. ದೇವರು ಹೇಳ್ತಾರೆ, ಇಗೋ ಇಂದು ನಾನು ನಿನ್ನನ್ನು ಆಶೀರ್ವದಿಸಿದ್ದೇನೆ. ಇಗೋ ದಾವೀದನ ಮನೆತನವನ್ನು ಆಶೀರ್ವದಿಸಿದ ಹಾಗೆ ನಿನ್ನನ್ನು ನಾನು ಸದಾ ಆಶೀರ್ವದಿಸುವೆನೆನ್ನು ಸೊಲೊಮೋನನಿಗೆ ಹೇಳುವ ಅನುಗ್ರಹದ ವಾಕ್ಯವನ್ನು ನೀವು ಓದುವಾಗ, ನೀವೆಲ್ಲೆಲ್ಲ ಹೋದರೂ ಇಂದು ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ, ದೇವರು ನನ್ನನ್ನು ಅನುಗ್ರಹಿಸಿದ್ದಾರೆ ಎಂದು ವಾಕ್ಯವನ್ನು ಉಚ್ಚರಿಸುವಾಗ, ವಾಕ್ಯವನ್ನು ಮೆಲುಕು ಹಾಕುವಾಗ ಇದು ಪ್ರಾರ್ಥನೆಯಾಗಿ ಮಾರ್ಪಡುತ್ತೆ. ಎಡಬಿಡದೆ ಪ್ರಾರ್ಥಿಸುವಂದ್ರೆ ಕೆಲಸ ಮಾಡೋದು ಹೆಂಗೆ? ಅದಲ್ಲ.
ನೀನು ಮಾಡುವ ಪ್ರಾರ್ಥನೆ ನಿನ್ನ ಹೃದಯದಲ್ಲಿ ಬರೆಯಲ್ಪಟ್ಟಿರಬೇಕು. ಅದಾಗಿದೆ ದೇವರ ವಾಕ್ಯ. ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಅಚ್ಚಳಿದೆ ಉಳಿಯಬೇಕಾದರೆ ದಿನಕ್ಕೆ 2 ಪೇಜ್ ಆದರೂ 2 ಅಧ್ಯಾಯವಾದರೂ ನಾವು ಬೈಬಲ್ ಓದಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಕಣ್ಣುಗಳನ್ನು ಮುಚ್ಚಿ ದೇವರ ಅನುಗ್ರಹ ತುಂಬಿದ ಈ ವಾಕ್ಯದಲ್ಲಿ ನಾವು ವಿಶ್ವಾಸವಿಡುವ ಮಕ್ಕಳಾಗುವಂತೆ ಪರಿಶುದ್ಧಾತ್ಮರು ನಮ್ಮನ್ನು ಅನುಗ್ರಹಿಸಲಿ. ದಿವ್ಯ ತೇಜರಾದ ಪ್ರಭು ನಮ್ಮನ್ನು ಅನುಗ್ರಹಿಸಿ. ಇಗೋ, ನೋಹನನ್ನು ಆಶೀರ್ವದಿಸಿ ಕರೆದ ದೇವರು ವಾಕ್ಯದಲ್ಲಿ ಹೇಳಿದರು, ನೀನು ಈ ನೌಕೆಯನ್ನು ಕಟ್ಟಿ ನೌಕೆಯಲ್ಲಿ ಸಂರಕ್ಷಣೆಯನ್ನು ಪಡೆ, ನೀನು ನಿನ್ನ ಕುಟುಂಬಕ್ಕೆ ನಾನು ಈ ನೌಕೆಯಲ್ಲಿ ನಿನಗೆ ಸಂರಕ್ಷಣೆಯನ್ನು ಕೊಡುವೆನೆಂದು ಆಶೀರ್ವದಿಸಿದರು. ನೋಹ ನಂಬಿದ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದ, ಅನುಗ್ರಹವಾಗಿ ಮಾರ್ಪಟ್ಟ. ಅಬ್ರಹಾಮನನ್ನು ಕೂಗಿ ಕರೆದರು, ದೇವರ ವಾಕ್ಯವನ್ನು ನಂಬಿ ದೇವರು ಹೇಳಿದ ಹಾಗೆ ಅಬ್ರಹಾಮ ಜೀವಿಸಿದ. ಇಗೋ, ಆತನ ವಂಶಸ್ಥರಾಗಿ ನಾವು ಸಹ ಜೀವಿಸ್ತಾ ಇದ್ದೇವೆ. ದೇವರ ವಾಕ್ಯವನ್ನು ನಂಬಿ ಧನ್ಯಳಾದ ಮಾತೆ ಮರಿಯಳು ಪ್ರಭುವಿನ ತಾಯಿಯಾದರು. ಆ ತಾಯಿಯ ಮಕ್ಕಳು ನಾವು ಸಹ ದೇವರ ವಾಕ್ಯದಲ್ಲಿ ವಿಶ್ವಾಸವಿಟ್ಟು ಜೀವಿಸಲು ಬೇಕಾಗಿರುವ ಅನುಗ್ರಹಗಳಿಗಾಗಿ ಪ್ರಾರ್ಥಿಸೋಣ. ಎಲ್ಲರೂ ಎದ್ದು ನಿಂತು 2 ಕರಗಳನ್ನು ಮೇಲೆ ಚಾಚಿ ನಮ್ಮ ಹೃದಯವನ್ನು ತೆರೆಯೋಣ. ನಾವು ಮುಂದೆ ಕೇಳುವಂಥ ವಾಕ್ಯಗಳು, ನಾವು ಮಾಡುವಂಥ ಆರಾಧನಾ ಶುಶ್ರೂಷೆಗಳು ಕೇವಲ ಡಂಬಾಚಾರಕ್ಕೆ ಅಲ್ಲ, ಹೃದಯದಿಂದಲೂ ಆತ್ಮದಿಂದಲೂ ಶಕ್ತಿಯಿಂದಲೂ ದೇವರನ್ನು ಆರಾಧಿಸುವ ಮಕ್ಕಳಾಗುವಂತೆ ದೇವರೇ ನಮ್ಮನ್ನು ಅನುಗ್ರಹಿಸಿರಿ. ನಿಮ್ಮ ವಾಕ್ಯವು ನಮ್ಮ ಹೃದಯದಲ್ಲಿ 100ರಷ್ಟು 60ರಷ್ಟು 30ರಷ್ಟು ಫಲ ಕೊಡುವಂತೆ ಅನುಗ್ರಹಿಸಿರಿ. ನಿಮ್ಮ ವಾಕ್ಯವನ್ನು ಇಲ್ಲೇ ಕೇಳಿ ಇಲ್ಲೇ ಬಿಟ್ಟು ಹೋಗದೆ ಆ ವಾಕ್ಯವನ್ನು ಬಲವಾಗಿ ಹಿಡಿದು, ಇಗೋ ನಾನು ನಿಮ್ಮ ಮಗನಾಗಿ ಮಾರ್ಪಡಲು ಬೇಕಾಗಿರುವಂಥ ಅನುಗ್ರಹ ಅಬ್ರಹಾಮನ ಮೇಲೆ ಸುರಿಸಿದ ಅದೇ ಆಶೀರ್ವಾದವನ್ನು, ದಾವೀದನಿಗೆ ಕೊಟ್ಟ ವಾಗ್ದಾನದ ಅನುಗ್ರಹವನ್ನು ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಸುರಿಸಿರಿ ಎಂದು 2 ಕರಗಳನ್ನು ಮೇಲೆ ಚಾಚಿ ಸ್ತುತಿಸಿರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ.